ಮುದುಳಿತು ಸಿನಿಮಾವನ್ನು ಆರಂಭ ಮಾಡ್ತಾರೆ. ದುಃಖದಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅವರು ಅನಂತ್ನಾಗ್ ಅವಾಗ ಸಂಪರ್ಕ ಸಿಗುದೇ ಇಲ್ಲ. ಇವ್ರಿಗೆ ಹಾಕ್ರಿ ಅಂತ ಅನಂತ್ನಾಗ್ ಹಾಕಿದಂತ ಒಂದು ಸಿಲ್ಕ್ ಜುಬ್ಬ ಸಿಲ್ಕ್ ಪಂಚೆ ಉಟ್ಕೊಂಡು ನಾನು ಅನಂತ್ನಾಗ್ಗೆ ಡೂಪ್ ಆದೆ. PUC ಆದ್ಮೇಲೆ ಕೆಲಸ ಸಿಕ್ಬಿಡ್ತು. IT ಅಂತ ದೊಡ್ಡ ಸಂಸ್ಥೆ ಕೆಲಸ ಸಿಕ್ತು ಅಂದ್ರೆ ಹೆಣ್ಣು ಹುಡ್ಕೊಂಬಂದು ಹೆಂಡತಿ ಸಿಕ್ಕು. ತಾ ಮುಂದು ನಾ ಮುಂದು ಮದುವೆ ಮಕ್ಕಳು ಎಲ್ಲ ಸಹಜವಾಗಿ ನಡೆದೋಗ್ಬಿಡ್ತು ಅಷ್ಟೇ. ಕೋಟೆಲ್ಲ ರೆಡಿಯಾಗಿ ಇಟ್ಕೊಂಡು ಅವನು ಅಷ್ಟು ಬಂದು ಆಸೆ ಪಟ್ಕೊಂಡು ಬಂದ್ರೆ ಸಹಾಯಕ ನಿರ್ದೇಶಕ ಬೇಡ ಬಿಡಿ ಸರ್, ಆ ಪಾತ್ರ ನಾನೇ ಮಾಡ್ತೀನಿ ಅಂದ್ಬಿಡದ. ಅಳು ಬರೋ ಥರ ಆಗೋಯ್ತು. ಸೀರಿಯಲ್ ನಟ ಹಂಗೆ ಇದು ಮಾಡ್ತೀನಿ ಅಂತ ಮಾಯಾಮೃಗ ಮಾಡಿ ತೋರ್ಸಪ್ಪ ಅಂದ್ಬಿಟ್ಲು. ಅವನು ಹೋಗಿ ಕಾಡಿ ಬೇಡಿ ಹೋಗಿ ಹಣ ಹೆಂಗಾರು ಮಾಡಿ ಪಾತ್ರ ಕೊಡ್ಸು ಅಂತ ಅಂದ್ರೆ ಒಂದು ಬ್ರಾಹ್ಮಣ ಪಾತ್ರ ಅಂತ ಒಂದು ಪಂಚೆ ಎಲ್ಲ ಉಟ್ಕೊಂಡು ಅಲ್ಲಿ ಹೋದೆ. ಅಲ್ಲಿ ನೋಡಿದ್ರೆ 106 ಜನ ಜೂನಿಯರ್ಸ್ ಕೂರಿಸ್ಬಿಟ್ಟಿದ್ದಾರೆ. ಆಗ ಬ್ರಾಹ್ಮಣ ಗುಂಪು ಅವರ ಇವರನ್ನ ಏನೋ ವಿರೋಧಿಸುವಂತ ದೃಶ್ಯ. ಶೇಷಾದ್ರು ನಿಂಗೆ ಪಾತ್ರ ನೀನ್ ಹೇಳ ಅಲ್ಲೇ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ನನ್ನ ಮಾತೇ ಆಡಿಸ್ತಿಲ್ಲ. ಅಲ್ಲಿಂದ ನಿರಂತರವಾಗಿ ಸೀತಾರಾಮ್ ಸಂಪರ್ಕ ಸಿಕ್ತು. ಅವರು ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟಿದ್ದಾರೆ. IT ಬಿಟ್ಟು ಅಂತ ಮೂರ್ಖತನ ಮಾಡಲಿಲ್ಲ. ಇದನ್ನೇ ಬದುಕಾಗಿಸ್ಕೊಂಡು ಬದುಕೋದು ಬಹಳ ಕಷ್ಟ ಇದೆ. ಬಂದು ಕೃಷ್ಣರಾವ್ ರೋಡ್ ಸೆಟ್ಲು ನಮ್ಮ ಅಣ್ಣ ತಮ್ಮಂದ್ರು ಎಲ್ಲ ಒಟ್ಟಿಗೆ ಇದ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಾಯಿ 35 ಜನಕ್ಕೆ ಊಟ ಪಡಿಸೋರು. ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಸರಿಯಾಗಿ ಓದಲಿಲ್ಲ. ಅವಾಗಲೇ ಸಿನಿಮಾ ನಾಟಕ ಸೆಳೆತ. ನಾಟಕಕ್ಕೆ ಹೋಗು, ಸಿನಿಮಾಕ್ಕೆ ಹೋಗು, ಎಲ್ಲೋ ಹರಕತೆಗೆ ಹೋಗು, ಹಿಂಗೆ ಬೆಳೀತು. ಆಮೇಲೆ ಅದಾಯಿತು. PUC ಆಯಿತು. BScಗೆ ಗೌರ್ಮೆಂಟ್ ನಮ್ಮ ಒಟ್ಟಾರೊಬ್ಬರು ಗುರುರಾಜನ್ ಅಂತ ಮ್ಯಾಥಮೆಟಿಕ್ಸ್ ಗಣಿತದ ತಜ್ಞರು ಪ್ರೊಫೆಸರ್ ಇದ್ದರು. ಅವರ ಒಂದು ಇದ್ರ ಶಿಫಾರಸು ಮೇಲೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, ಗ್ಯಾಸ್ ಕಾಲೇಜ್ ಅಂತಾರೆ. ಒಂದು ಕಾಲಕ್ಕೆ ಗ್ಯಾಸ್ ಕಾಲೇಜ್ ಅಂದರೆ ರೋಡಿಗಳ ಕಾಲೇಜು ಅಂತ ಹೇಳೋರು ಅದಕ್ಕೆ ಆಗಿನ ಕಾಲಕ್ಕೆ. ಅಲ್ಲಿ ನಾನು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಜಿಯಾಲಜಿ, ಭೌತಶಾಸ್ತ್ರ, ಗಣಿತಶಾಸ್ತ್ರ, ಭೂಗರ್ಭಶಾಸ್ತ್ರಕ್ಕೆ ಸೇರಿಕೊಂಡೆ. ಎಂಥದ್ದು ನಿಸಾರ್ ಅಹಮದ್ ಅವರು ಭೂಗರ್ಭಶಾಸ್ತ್ರ ಪ್ರೊಫೆಸರ್. ಅವರು ಗೊತ್ತಾ ನಿಮಗೆ? ಅವರು ಹಿ ವಾಸ್ ಎ ಪ್ರೊಫೆಸರ್ ಆಫ್ ಜಿಯಾಲಜಿ. ಕನ್ನಡ ಪಂಡಿತರದ್ದು ವಿಷಯ ಆಗಲೇ ಹೇಳಿದೆ. ಕಾಶಿ ಮುರಳಯ್ಯನವರು ಅವೆಲ್ಲ ಹೇಳಿದ್ದೀನಿ. ಸೊ ಆ ಥರ ಅಲ್ಲಿ ಭೂಗರ್ಭ ಓದಿದ್ರೆ? ಹೌದು, ಓದಿದೆ. ನನ್ನ ಭೂಗರ್ಭಶಾಸ್ತ್ರ ನನ್ನ ಮಿತ್ರರೆಲ್ಲ ತುಂಬ ದೊಡ್ಡ ಇವತ್ತು ತುಂಬ ದೊಡ್ಡ ಪೋಸ್ಟಲ್ಲಿದ್ದಾರೆ. ಒಂದು 3-4 ಜನದ ಹೆಸರು ಈ ಸಂದರ್ಭ ಹೇಳೋದು ಪ್ರಸ್ತುತ. ಅವರು CL ಗೌಡ ಅಂತ, ಚೂಡಲಿಂಗೇಗೌಡ ಅಂತ ರಾಮನಗರದವರು. ಅವರು ಜಿಯಾಲಜಿ ಓದ್ದವರು. ತುಂಬ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು. ಚೂಡಲಿಂಗೇಗೌಡರು ಅವ್ರ ಮನೆ. ಅವ್ರನ್ನ ಒಂದ್ಸಲ ನೀವು ಇಂಟರ್ವ್ಯೂ ಮಾಡಬೇಕು. ಓಕೆ. ಎಂಥ ಅವ್ರ ಗ್ರಂಥಾಲಯ ಅಂದರೆ ಎಷ್ಟು ಓದ್ಕೊಂಡಿದ್ದಾರೆ ಅಂದರೆ ಅವ್ರ ಮುಂದೆ ನಾನು ಝೀರೋ, ಅಷ್ಟು ಓದ್ಕೊಂಡಿದ್ದಾರೆ ಅವರು. ಅವ್ರದ್ದೆಲ್ಲ ಸಂಪರ್ಕ ಕೊಡಿಸ್ತೀನಿ. ಚೂಡಲಿಂಗೇಗೌಡರು? ಹೌದು, CL ಗೌಡರು. ಆಮೇಲೆ ಇನ್ನೊಬ್ಬ VS ಪ್ರಕಾಶ ಅಂತ, ದೊಡ್ಡ ಭೂ ವಿಜ್ಞಾನಿ. ಇವತ್ತು ಕೂಡ ಭಾರತ ದೇಶದ ಕೆರೆಗಳ ಅಭಿವೃದ್ಧಿದ ಒಂದು ದೊಡ್ಡ ನಿಗಮನ ಏನೋ ಒಂದಿದೆ, ಪ್ರಾಧಿಕಾರ. ಅಲ್ಲಿಗೆ ಅವನೊಬ್ಬ ಈಗಲೂ ನಿರ್ದೇಶಕನು ಏನೋ ಆ ಥರ ದೊಡ್ಡ ಪೋಸ್ಟಲ್ಲಿದ್ದಾನೆ. ಇನ್ನೊಬ್ಬ ಕೃಷ್ಣಮೂರ್ತಿ ಅಂತ, ಇನ್ನೊಬ್ಬ ಅಶೋಕ ಅಂತ, ಇವೆಲ್ಲ ನಮ್ಮ ಕಾಲೇಜು. ಇನ್ನೊಬ್ಬ ಚಂದ್ರಶೇಖರ್ ಅಂತ ಇನ್ನೊಬ್ಬ ಹೇಳಲೇಬೇಕು. ಚಂದ್ರಶೇಖರ ಅನ್ನೋನು ಅವನು ಒಬ್ಬ ಛಾಯಾಗ್ರಾಹಕ. ತಮಿಳ್ನಾಡಲ್ಲಿ MGRಗೆ ಕ್ಯಾಮ್ರಾ ಮಾಡ್ತಾನೆ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಕ್ಯಾಮ್ರಾ ಮಾಡ್ತಾನೆ. ಅವನದು ನಮ್ಮದು ಸಂಪರ್ಕ ತಪ್ಪೋಗಿತ್ತು. ಪಣಿ ರಾಮಚಂದ್ರ ಒಬ್ಬರು ಧಾರಾವಾಹಿಗೆ ಹೋದಾಗ ಅಲ್ಲಿ ಕ್ಯಾಮ್ರಾಮನ್ ಬಂದು ಅವನು ಮುಖ್ಯ ಪಾತ್ರ. ಹಂಗಾಗಿ ಮತ್ತೆ ನಮ್ಮ ಸಂಪರ್ಕ ಸಿಕ್ತು. ಇನ್ನೊಬ್ಬರು ಛಾಯಾಪತಿ ಅಂತ. ಛಾಯಾಪತಿ ಅಂದರೆ ಯಾರು ಅಂದರೆ ಅವರು ನನ್ನ BScಯ ಸಹಪಾಠಿ, ಮಾಸ್ಟರ್ ಹಿರಣ್ಯವರ ಮೊದಲ ಅಳಿಯ. ಅವರು ಎಷ್ಟು ಸುಂದರವಾಗಿದ್ದರು ಅಂದರೆ ಅವರೊಂದು 4 ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಛಾಯಾಪತಿ. ಸೊ ಆ ಥರದ್ದು ಕಾಲೇಜ್ ಡೇಸ್ ನಿಮ್ಮದು ಫಿಸಿಕ್ಸ್. ಬಟ್ ಸ್ಟಡೀಸಲ್ಲಿ ನೀವು ಏನು ರ್ಯಾಂಕ್ ಏನಲ್ಲ, ಸ್ವಲ್ಪ ಹಿಂದೆನೇ ಸರ್. ಸಂಗೀತದಲ್ಲಿ ಅವರೋಹಣ, ವಿದ್ಯಾಭ್ಯಾಸದಲ್ಲಿ ನಾನು ಆರೋಹಣ ಇಲ್ಲ. ನಮ್ಮ ಮನೆಯವರೆಲ್ಲ ಭಾಳ ಬುದ್ಧಿವಂತ ಅಂತ ನಂಬ್ಕೊಂಡ್ಬಿಟ್ಟಿದ್ರು. ಅವ್ರ ನಂಬಿಕೆನ ನಾನು ಸುಳ್ಳು ಮಾಡಾಕ್ಬಿಟ್ಟೆ. ಒಂದಾರು ನಂಬಿಕೆ ಹಾಳಾದರೆ ತಾನೇ ಮತ್ತೆ ಅವ್ರು ಸ್ವಲ್ಪ ಹುಷಾರಾಗೋದು. ಇರುವೆಗಳು ಹೇಗೆ ಒಗ್ಗಟ್ಟಾಗಿ ಸಾಲಾಗಿ ಒಂದ್ರ ಹಿಂದೆ ಒಂದು ಬರುತ್ತೆ, ಅದೇ ರೀತಿ ನೀವು ಕೂಡ ಇರುವೆಗಳ ತರ ಬರಬೇಕು. ಹೇಗಿತ್ತು ನಿಮ್ಮ ಹಳೆ ಬೆಂಗಳೂರು ದಿನಗಳು ಹೇಳಿ? ತುಂಬ ಚೆನ್ನಾಗಿತ್ತು. ಕಾಲೇಜ್ ಮುಗಿದ್ಮೇಲೆ ನಂದು ಅದೃಷ್ಟ ಅವಾಗ ಎಮರ್ಜೆನ್ಸಿ ಮತ್ತು ನಂಗೆ ITಯಲ್ಲಿ ಕೆಲಸ ಸಿಕ್ಬಿಡ್ತು. ಎಮರ್ಜೆನ್ಸಿ 70ರಲ್ಲಿ ನಾನು ಈ ನಾಟಕ ಎಲ್ಲ BJC ನಾಟಕಗಳು ಆಡ್ಕೊಂಡಿದ್ದೆ. 75ರಲ್ಲಿ 74 ಎಮರ್ಜೆನ್ಸಿ ಬಂದ್ಬಿಡ್ತಲ್ಲ. ಎಮರ್ಜೆನ್ಸಿ ಬಂದಾಗ ಎಲ್ಲ ಕಡೆ ಕೆಲಸಗಳು ತುಂಬಬೇಕು. IT ಕೆಲಸ ಸಿಕ್ಬಿಡ್ತು. PUC ಆದ್ಮೇಲೆ ಕೆಲಸ ಸಿಕ್ಬಿಡ್ತು. IT ಅಂತ ದೊಡ್ಡ ಸಂಸ್ಥೆ ಕೆಲಸ ಸಿಕ್ತು ಅಂದರೆ ಹೆಣ್ಣು ಹುಡ್ಕೊಂಬಂದು ಹೆಂಡತಿ ಸಿಕ್ಕು. ITಯಲ್ಲಿ ಕೆಲಸದಲ್ಲಿದೆ ಅಂದರೆ ತಾ ಮುಂದು ನಾ ಮುಂದು ಹುಡುಗಿರನ್ನ ಕೊಡೋದಕ್ಕೆ ITHL. ಹೌದು, ಮದುವೆ ಮಕ್ಕಳು ಎಲ್ಲ ಸಹಜವಾಗಿ ನಡೆದೋಗ್ಬಿಡ್ತು ಅಷ್ಟೇ. ಸೊ ಬೇಗ ಮದುವೆ ಆಗ್ಬಿಟ್ಟಿದ್ದೀರಿ? ಹೌದು, ನಾನು ಸಹಜ ವಯಸ್ಸಿಗೆ ಮದುವೆ ಆಯಿತು, ಮಕ್ಕಳಾಯಿತು, ಮಕ್ಕಳನ್ನ ಓದಿಸ್ದೆ ಮಾಡಿದೆ. ಬಟ್ ಬೆಂಗಳೂರು, ಆಗಿನ ಬೆಂಗಳೂರು ಮತ್ತೆ ಹೇಳಿದಲ್ಲ ಸರ್, ITI ಬಸ್ಸಲ್ಲಿ ಓಡ್ತಿದ್ರಿ? ITIಗೆ
ಸರ್ ನೀವು ಕನ್ನಡದ ಯಾವುದೇ ಹಳೆಯ ಚಿತ್ರಗಳು ನೋಡಿ, ಕಪ್ಪು ಬಿಳುಪು ಚಿತ್ರ, ಅಲ್ಲಿ ITA ಬಸ್ಗಳಿಗೆ ಒಂದು ಕಂಡೆ ಕಾಣುತ್ತೆ. 150 ಚಿತ್ರ ಅದು ಒಂದು ಶಿಫ್ಟ್ ಬಿಡ್ತು ಅಂದರೆ ಇಡೀ ರಸ್ತೆ ಬ್ಲಾಕ್. ITA ಬಸ್ ಹೋಗೋ ಬಸ್ ITಯಲ್ಲಿ 35 ವರ್ಷ ಆ ಊಟ ಆ ತಿಂಡಿ ದಾಷ್ಟಪುಷ್ಟ ಬೆಳೆದೆ. ಅದಕ್ಕೆ ನಮಗೆ ಒಂದು ಘಟನೆ ಹೇಳಬೇಕು, ನಾಟಕದ ಘಟನೆ ಹೇಳ್ತೀನಿ. ರಕ್ತಾಕ್ಷಿ ಅಂತ ಒಂದು ನಾಟಕ ಮಾಡೋದು ಕುವೆಂಪು ಅವರದ್ದು. 2ನೇ ಹಂತದಲ್ಲಿ ನಾನು ಬಸವೆ ಮಾಡಿದೆ. ಮೊದಲನೇ ಹಂತದಲ್ಲಿ ನಮ್ಮ ವಿಷ್ಣುವರ್ಧನ ರವಿ ಅವರು ಮಾಡಿದ್ರು. ಉಮಾಶ್ರೀ ಅವರು ರಕ್ತಾಕ್ಷಿ ಪಾತ್ರ ಮಾಡಿದ್ರು. ಅದನ್ನು ಮೊನ್ನೆ ಜ್ಞಾಪಿಸ್ತೆ ಮೇಡಮ್ಗೆ ಶೂಟಿಂಗ್ ಸಮಯದಲ್ಲಿ ಬಿಡುವಿದ್ದಾಗ, ಮೇಡಮ್ ನಿಮ್ಮ ರಕ್ತಾಕ್ಷಿ ನನಗೆ ಇನ್ನೂ ಕಣ್ಣಿಗೆ ಕಟ್ಟಿದೆ ಅಂತ. ಚೆಲುವಾಂಬೆನ ಪಾತ್ರ, ಅವಳು ಹುಚ್ಚಿಯಾಗಿ ಒಂದ್ಸಲ ಕೂಗ್ತಾಳೆ ಸರ್. ಉಮಾಶ್ರೀ ಮೇಡಮ್ ಒಂದು ಕೂಗಿದ್ರು, ಇಡೀ ಕಲಾಕ್ಷೇತ್ರ ಬೆಚ್ಚಿ ಬಿದ್ದಿತ್ತು. ಅದು ರಕ್ತಾಕ್ಷಿ ನಾಟಕ, ಅಲ್ಲಿ ರಂಗಭೂಮಿ ಅಂಥ ನಾಟಕಗಳು ಸಾಲು ನಾಟಕಗಳು, ನಟರಂಗ ನಾಟಕಗಳು, CR ಸಿಂಹ ತುಗುಲಕ್ ಹೇಳಿದ್ನಲ್ಲ, ಹ್ಯಾಮ್ಲೆಟ್ಟು, ಇದೆಲ್ಲ ಅದ್ಭುತ ಘಟನೆಗಳು. ಆಮೇಲೆ ಇನ್ನೊಂದು ಘಟನೆ, ಹಾಸ್ಯ ಘಟನೆ, ಅದನ್ನು ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ತಪ್ಪು ಮಾಡಿದವರು ಯಾವುದರಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸಂಸ ಕವಿ ಬರೆದಿರೋದು ಹುತ್ತವ ಬಡಿದಾರೆ ಅಂತ, ನಮ್ಮ ರಣಧೀರ ಕಂಠಿರುವ ಚಾರಿತ್ರಿಕ ನಾಟಕ. ಆ ನಾಟಕ ಮಂತ್ರಮುಗ್ಧರಾಗಿ ನೋಡ್ತಾ ಇದ್ದಾರೆ. ಸಿ ಎಸ್ ಅಶ್ವಥ್ ಅವರ ಸಂಗೀತ, ಹೊನ್ನಯ್ಯ ಅಂತ ಪ್ರತಿಭಾವಂತ ನಟ ಇದು. ಹೊನ್ನಯ್ಯ, ಹುಲಿವಾನ್ ಗಂಗಾಧರಯ್ಯ, ಪೃಥ್ವಿರಾಜ್, ಸಿದ್ಧಾರ್ಥ, ಬಸವರಾಜಪ್ಪ, ರುದ್ರಪ್ಪ, ದಕ್ಷಿಣಾಚಾರ್ ಅಂತ ಅವರು ರಾಜ್ಕುಮಾರ್ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಗೋರಾ ಭೀಮರಾವ್ ಅಂತ, ಅವರೆಲ್ಲ ಪ್ರಸಿದ್ಧ ಘಟಾನುಘಟಿಗಳು. ನಾಟಕ ಆರಂಭ ಆಯಿತು. ರವೀಂದ್ರ ಕಲಾಕ್ಷೇತ್ರ ಸ್ವಲ್ಪ ನಾಟಕಗಳೆಲ್ಲ ಸ್ವಲ್ಪ ನಿರೂಪಣೆ, ನನ್ನ ಕಂಠ ಪ್ರಾರಂಭ ನಿರೂಪಣೆ ಎಲ್ಲ ನಾನೇ ಮಾಡ್ತಿದ್ದೆ. ಈಗ ನೋಡಿ ನಾಟಕ ITA ಲಲಿತ ಕಲಾ ಸಂಘ ಅರ್ಪಿಸುವ ಹುತ್ತವ ಬಡಿದಾರೆ. ಅಲ್ಲಿ ಸಿ ಅಶ್ವಥ್ ಮ್ಯೂಸಿಕ್ ಕೊಡೋ ಸಂಗೀತ. ನಾಟಕ ಆರಂಭ ಆಯಿತು. 45 ನಿಮಿಷ ಮಂತ್ರಮುಗ್ಧರಾಗಿ ನಾಟಕ ನೋಡ್ತಾ ಇದ್ದಾರೆ ಜನ. ಕದಲಿಲ್ಲ, ಅಲ್ಲೂ ಇಲ್ಲೂ ಕದಲು ನೋಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಪುಟ್ಟಸ್ವಾಮಿ ಅಂತ ಬರ್ತಾನೆ. ನಾನು ಯಾರು ಗೊತ್ತಾ ಅಂತ ಇವ್ರಿಗೆ ಹೇಳ್ತಾನೆ. ಅಂದ ತಕ್ಷಣ ಒಂದಿ ಮಗದರು ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಹೇಳಬೇಕು. ಅವರು ದದ್ದನ್ನು ಸ್ವಲ್ಪ ತೊದಲು ಬಿಟ್ರು, ಪರಾಕಗಳಿಲ್ಲ, ಒಂಚೂರು ತೊದಲಿದ್ರು. ಜನ ಎಲ್ಲ ಏನು ಡಿಸ್ಟರ್ಬ್ ಮಾಡಲಿಲ್ಲ, ಲಕ್ಷ ತಂದರು, ಸುಮ್ಮನೆ ಮಾಡ್ರು, ಮುಂದುವರ್ಸಿದ್ರು. ಹೆಂಗೆ ಮುಗೀತು. ಅಯ್ಯೋ, ಅದು ಮುಗಿದ ಮೇಲೆ ನಂಜರಾಜ ಅದೇನು ಪಾತ್ರ ಅವ್ನು ಕೇಳ್ತಾನೆ. ಅಲ್ಲಿ ಮೂಲ ಏನಿದೆ, ಮುಗಿಯಿತೋ ನಿನ್ನ ಒಂದಿ ಮಾಗಿದರ ಹೊಗಳು ಭಟರ ಮಾತುಗಳು ಪರಾಕಗಳು ಅಂತಿರಬೇಕು. ಇವರೇನು ಹೇಳ್ಬಿಟ್ರು, ಮುಗಿಯಿತೋ ನಿನ್ನ ಹೊಗಳು ಭಟರ ತೊದಲು ನುಡಿಗಳು ಅಂದರು. ಚಪ್ಪಾಳೆ ಬಿತ್ತು ಇದನ್ನು ನಾನು ಪುಸ್ತಕದಲ್ಲಿ ಬರ್ತೀನಿ. ಹಲವಾರು ಘಟನೆಗಳ ನಾಟಕಗಳು ನಡೆದಿದೆ. ಸೂಪರ್. ನೋಡಿ ಏನು ಸಮಯ ಪ್ರಜ್ಞೆ ನೋಡಿ ಅವರಿಗೆ, ಸಮಯ ಪ್ರಜ್ಞೆ. ಇನ್ನೊಬ್ಬರು ಆ ಭೂತ ಪಾತ್ರ ಬರುತ್ತೆ. ನಾನು ಬಸವಯ್ಯ ಮಾಡಿದಾಗ ಅಲ್ಲಿ ಭೂತ ಬಂದು ಮಾಡುತ್ತೆ. ಅವನು ಏನು ಹಾಗೆ ಹೇಳ್ತೀವಿ ಹೇಳು ಅಂತ, ಅಂದರೆ ಅವ್ನ ತಂದೆನೇ ಭೂತ ಆಗಿ ಬರ್ತಾನೆ. ನೀನು ಓದಿತ್ತು ಅದೇ ಹ್ಯಾಮ್ಲೆಟಲ್ಲಿ. ಅಲ್ಲಿ ಆ ಕಲಾವಿದ್ರು ಏನು ಮಾಡಿಬಿಟ್ರು, ಎಲ್ಲ ವೇಷಭೂಷಣ ಹಾಕ್ಕೊಂಡ್ರು. ಅಲ್ಲಿ ಚಪ್ಪಲಿ ಅವ್ರ ಸರಿಯಾದ ಚಪ್ಪಲಿ ತಂದಿಲ್ಲ. ನಾನು ಆ ದೃಶ್ಯಕ್ಕೆ ಹೋಗಲ್ಲ ಅಂತಿದ್ದಾರೆ. ಚಪ್ಪಲಿ ಕಾಣಿಸಲ್ಲ, ನೆರಳು ಆದರೂ ಅವ್ರು ಹಠ ತೊಟ್ಬಿಟ್ರು. ಕೊನೆಗೆಲ್ಲ ಆದರೂ ನಾಟಕ ಮುಗಿತು. ಆವಾಗಲೇ ನಮ್ಮ ಜಯರಾಮ್ ಹೇಳಿದ್ರಲ್ಲ, ಅದ್ಭುತ ಪಾತ್ರ ಮಾಡೋರು ಅದರಲ್ಲಿ. ಬಿ ಆರ್ ಜಯರಾಮ್, ಶುಭಮಂಗಳ ಜಯರಾಮ್. ಹೌದು. ITಲಿ ಎಂತೆಂಥ ಕಲಾವಿದರು. ಒಬ್ಬ ಡಾಕ್ಟರ್ ವೆಂಕಟರಂಗನ್ ಅಂತ ರಾಗಗಳನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಮಹಾನ್ ವಿದ್ವಾಂಸರು. ರಾಗಗಳನ್ನು ಸೃಷ್ಟಿ ಮಾಡೋದು ಡಾಕ್ಟರ್ ವೆಂಕಟರಂಗನ್. ಹೌದಾ? ಹೌದು ಸರ್. ಅಷ್ಟು ಕಾರ್ಮಿಕ ITA ಕಾರ್ಖಾನೆ ಅಂದರೆ ಆ ಕಾರ್ಮಿಕ ಬೆಂಗಳೂರಿನ ಕಾರ್ಖಾನೆಗಳು ಕನ್ನಡ ಉಳಿಸೋದ್ರಲ್ಲಿ, ರಂಗಭೂಮಿ ಬೆಳೆಸೋದ್ರಲ್ಲಿ, ಚಲನಚಿತ್ರಗಳು ಬಹಳ ಕೊಡುಗೆ ತುಂಬ ದೊಡ್ಡದು. ಕೈಗಾರಿಕೆ ಕೆಲಸ ಯಾವಾಗ ಮಾಡ್ತಿದ್ರಿ, ನಾಟಕ ಯಾವಾಗ ಮಾಡಿದ್ರಿ? ಅದನ್ನು ಹೇಳ್ತೀವಿ ಕೇಳಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವಾಗ ಈ ರಕ್ತಾಕ್ಷನಿಗೆ ಆಗಿನ ಕಾಲಕ್ಕೆ 1 ಲಕ್ಷನೂ ನಗದು ಬಹುಮಾನ ಬಂತು. ಅದನ್ನೇನು ಮಾಡಿದ್ರು ಎಲ್ಲ. ನಾನು ಅವಾಗ ರಕ್ತಾಕ್ಷಿ ಉಮಾಶ್ರೀ ಮೇಡಮ್ ನಾನು ವಸ್ತ್ರ ವಿನ್ಯಾಸ ಮಾಡಿದ್ದೆ, ಅಭಿನಯಿಸಿರಲಿಲ್ಲ. ಆಗಿನ ಕಾಲಕ್ಕೆ ಆ ಬಂದ ಹಣದಲ್ಲೆಲ್ಲ ಅವಾಗ ಟೇಬಲ್ ಮೇಲೆ ಒಂದು ಗಡಿಯಾರ ಇಟ್ಕೊಳ್ಳೋರು. ಟೇಬಲ್ ಮೇಲೆ ಇಟ್ಕೊಳ್ಳೋಕೆ ಗಡಿಯಾರ ಆಗಿನ ಕಾಲಕ್ಕೆ ದೊಡ್ಡದದು, ಒಂದು ರೇಡಿಯಮ್ದಂತ ಕತ್ಲಲ್ಲೂ ಕಾಣಿಸುತ್ತೆ ಎಲ್ಲರೂ. ಅವಾಗ ಒಬ್ಬರು ಸ್ವಾಮಿನಾಥ್ ಅಂತ MD ಕೈಲಿ ಕೊಡಿಸಿದ್ರು. MD ಅವ್ರು ನೀವು ಹೇಳ್ದಂಗೆ ನಮ್ಮ ITA ಇದು ಸ್ಪೋರ್ಟ್ಸಲ್ಲೂ ತುಂಬ ಮುಂದೆ ಆಯಿತು. ಅವಾಗ ಅವರು ಸ್ವಾಮಿನಾಥ್ ನಮಗೆಲ್ಲ ಕೊಡ್ಬೇಕಾರೆ, ನಮ್ಮಲ್ಲಿ ತುಂಬ ದೊಡ್ಡ ಕಲಾವಿದರಿದ್ದೀರಿ, ದೊಡ್ಡ ಸಂಗೀತ ಕಲಾವಿದಿರಿ, ದೊಡ್ಡ ಚಿತ್ರಕಲೆ ಬರೆಯೋರಿದ್ದೀರಿ, ಸ್ಪೋರ್ಟ್ಸ್ಮನ್ಗಳಿದ್ದೀರಿ, ಹಾಗಾಗಿ ಕೆಲಸ ಮಾಡೋರು ಇದ್ದೀರಿ ಅಂತ ಜೋಕ್ ಮಾಡಿದರು. ಅಂದರೆ ಅರ್ಥ ಇಷ್ಟೇ,
ಕಾರ್ಖಾನೆಗಳು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾಯಿತ್ತು ಕಲೆಗೆ ಅಂತ ಅರ್ಥ. ಕೆಲಸ ಮಾಡೋರು ಇದು ಮಾಡ್ದಲ್ಲ. ನಾವು 35 ವರ್ಷ ಊಟಕ್ಕೆ ನಾವು ಋಣಿಯಾಗಿ ಕೆಲಸ ಮಾಡ್ಕೊಂಡೇ ಕೆಲಸದ ಜೊತೆಗೆ ಇವೆಲ್ಲ ಬೆಳೆಸ್ಕೊಂಬಂದಿದ್ದೀವಿ. ಓಕೆ, ಒಳ್ಳೆ ಊಟ ಹಾಕೋರು ಸರ್. IT ಕಾರ್ಖಾನೆಗಳ ಊಟ ಮತ್ತು ನಾವು ಅದು ನಮಗೆ ಆ ಥರದ ಊಟ ನೋಡಲೇ ಇಲ್ಲ. ಅಯ್ಯೋ, ಬೆಳಗ್ಗೆ 8 ಗಂಟೆಗೆ ಹೋದರೆ ತಿಂಡಿಗಳು, ಊಟಗಳು, OT ಅಂತ ಟೈಮ್ ಮಾಡಿದಾಗ ತಿಂಡಿ ಊಟಗಳು ಅದ್ಭುತ ಸರ್. ಯಾವುದು ಪೂರ್ವಜನದ ಪುಣ್ಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿರೋರು. ಏನವ ಮಗಳೇ, ನಾನು ತಮಾಷೆ ಹಿಂಗೆ ಹೇಳಿದೆ, ಅದಕ್ಕೆ ಬೇಸರ ಮಾಡ್ಕೊಂಡು ಒಂಟೆ ಬಿಡೋದಾ? ನಾಟಕ ಆದಮೇಲೆ ಸಿನಿಮಾಗೆ ಹೆಂಗೆ ಬಂದರೆ? ಸಿನಿಮಾದ್ದು ಬಹಳ ಚೆನ್ನಾಗಿದೆ. ಒಂದು ಹಾಸ್ಯ ಘಟನೆಯಿಂದಲೇ ಮಾಡ್ತೀನಿ. ಅಲ್ಲೊಂದು ಮುದುಡಿ ತಾವರೆ ಹೇಳಿತ್ತು ಒಂದು. ಅದೇನಾಯಿತು, ನನ್ನ ಶ್ರೀಮತಿಯ ಅಣ್ಣಂದರು ಅವರು ಒಳ್ಳೊಳ್ಳೆ ಕೆಲಸ ಎಲ್ಲ ಗೌರ್ಮೆಂಟ್ ಡೈರೆಕ್ಟರ್ ಆಗಿದ್ದಿಲ್ಲ. ಅವ್ರಿಗೆ ಸಿನಿಮಾ ಕಡೆ ಒಲವಿತ್ತು. ಅವರು ಒಂದು ಸ್ನೇಹ ಪದ್ಧತಿಯನ್ನೆಲ್ಲ ಹಣ ಸೇರಿಕೊಂಡು ಸಿನಿಮಾ ತೆಗಿಬೇಕು ಅಂತ ಮುದುಡಿ ತಾವರೆ ಹೇಳಿತು ಸಿನಿಮಾವನ್ನು ಆರಂಭ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ಮುದುಡಿ ತಾವರೆ ಹೇಳ್ತೀನಿ ಆನಂದ್ ನಾಗ್ ಆಗಿನ ಕಾಲಕ್ಕೆಲ್ಲ ಸಿನಿಮಾ ತೆಗೆದು ಅವಾಗ ಪ್ರೋಸೆಸಿಂಗ್ ಎಲ್ಲ ಮಡ್ರಾಸಿಗೆ ಕಳಿಸ್ಬೇಕಾಗಿತ್ತು. ಪ್ರಸಾದ್ ಲಾಬ್ಗೆ ಈಗಿನಷ್ಟು ಮುಂದುವರೆದ ಡಿಜಿಟಲ್ ಎಲ್ಲ. ಅವತ್ತು ಒಂದು ಭಾನುವಾರ ಅದರಲ್ಲಿ ಅವ್ರ ಮಗು ಸತ್ತೋಗಿರುತ್ತೆ. ಆ ದುಃಖದಿಂದ ನಡ್ಕೊಂಡು ಹೋಗಬೇಕಾಗತ್ತೆ. ಆ ಥರ ಒಂದು 2-3 ಶಾರ್ಟ್ಸು ಮಗು ನೋಡೋದು ಅದೆಲ್ಲ. ಅವರು ಆನಂದ್ ನಾಗ್ ಅವಾಗ ಸಂಪರ್ಕ ಸಿಗೋದೇ ಇಲ್ಲ. ಅವಾಗೆಲ್ಲ ಇಷ್ಟೆಲ್ಲ ಅನುಕೂಲ ಮೊಬೈಲ್ ವಾಟ್ಸಪ್ಪಲ್ಲೆಲ್ಲ. KV ಜಯರಾಮ್ ನನ್ನ ಕಡೆ ನೋಡಿದ್ರು. ಇವ್ರಿಗೆ ಹಾಕ್ರಿ ಅಂತ ಆನಂದ್ ನಾಗ್ ಹಾಕಿದಂಥ ಒಂದು ಸಿಲ್ಕ್ ಜುಬ್ಬ, ಸಿಲ್ಕ್ ಪಂಚೆ ಉಟ್ಕೊಂಡು ನಾನು ಆನಂದ್ ನಾಗ್ಗೆ ಡೂಪ್ ಆದೆ. ಇದೇ ಮೊದಲು ನನ್ನ ಅನುಭವ. ಸಿನಿಮಾ ಎಂಟ್ರಿ ಇದೆಯಾ? ಸಿನಿಮಾದಾಗ ಶಾರ್ಟ್ ಅದು ಇದೆ, ಈಗಲೂ ಉಳ್ಕೊಂಡಿದೆ. ಅದು ಉಳಿಸ್ಕೋಬೇಕೋ ಬೇಡ ಅಂತ ಅದು ನೀವು ಕಂಡುಹಿಡಿಬೇಕಂದ್ರೆ ಆ ಹಿಂದ್ಗಡೆ ಕ್ರಾಪ್ ಗೀಪ್ ನೋಡಿದ್ರೆ ಇದು ಆನಂದ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಇದು ರಹಸ್ಯ ಯಾರಿಗೂ ಗೊತ್ತಿಲ್ಲ. ಇವತ್ತು ಬಿಟ್ಟು ಹೇಳ್ತಾ ಇದ್ದೀನಿ. ಅದು ಜನಕ್ಕೆ ಗೊತ್ತಾಗಿಲ್ಲ. ಸಿನಿಮಾ ಸೂಪರ್ ಹಿಟ್. ಸೂಪರ್ ಹಿಟ್ ಅದು. ಅನಂತ್ ನಾಗ್ ಲಕ್ಷ್ಮಿ ಅವ್ರ ಸಿನಿಮಾ ಅಲ್ವಾ ಅದು. ಆಮೇಲೆ ನಮ್ಮ ಸಿ.ವಿ. ಶಿವಶಂಕರ್ ಒಡನಾಟ ಆಯ್ತಲ್ಲ, ಸಿನಿಮಾಗಳಿಗೆ ಆಸೆ. ಹಾಗಾಗಿ ಸಿನಿಮಾಗಳಿಗೂ ಅಲ್ಲೊಂದು ಇಲ್ಲೊಂದು. ಇಲ್ಲಿ ಕೆಲವರು ಧಾರಾವಿ ಮಾಡಿದವರೆ ಸಿನಿಮಾಗಳು ನಿರ್ದೇಶನಕ್ಕೆ ಹೋದ್ರು. TN ಸೀತಾರಾಮ್ ಆಗ್ಬೋದು, ಇನ್ನೊಬ್ಬರು ರಾಜವರ್ಧನ್ ಅಂತಿದ್ರು. ಹೀಗಾಗಿ ಆಮೇಲೆ KV ಜಯರಾಮು, ಆಮೇಲೆ ಪಣಿ ರಾಮಚಂದ್ರ, ಯಾರೆಲ್ಲ ಸಿನಿಮಾಗಳು ಮಾಡಿ ಹೀಗೆ ಸಿಕ್ತು. ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು ನನಗೆ. ಯಾವ ಸಿನಿಮಾ ಮಾಡಿದ್ರಿ ಮೇಜರ್? ವಿಶೇಷವಾಗಿ ನಾನು ಹೇಳ್ಕೊಳ್ಳೇಬೇಕಂದ್ರೆ ಭಂಡಾರಿ ಅವರದ್ದು ರಾಜರಥಮ್ ಅಂತ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಅಭಿನಯಿಸಿದ್ದೀನಿ ಮುಖ್ಯಮಂತ್ರಿ ಪಾತ್ರ. ಬಟ್ ಸಿನಿಮಾ ಯಶಸ್ವಿ ಆಗಲಿಲ್ಲ. ರಾಜರಥ ಅದರಲ್ಲಿ ಮಾಡಿದ್ದೀನಿ. ಆಮೇಲೆ ಒಂದು ಗ್ಯಾಂಗ್ ಲೀಡರ್ ಅಂತ ಬಂತು, 2 ಹೀರೋಯಿನ್ ಇರ್ತಾರೆ. ಅದು ಒಂದು ಟ್ರ್ಯಾಕಲ್ಲಿ ಹೋಗ್ತೀನಿ. ಸಾಧು ಶೆಟ್ಟಿಯವರು ಇವತ್ತಿನ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇತ್ತೀಚಿನ ಸಿನಿಮಾಗಳು ಒಂದು ನುಡಿಬುತ್ತು ಅಂತ, ಅದು ಸರ್ಕಾರಿ ಶಾಲೆ ಉಳಿಸಿ ಅಂತ ಬಹಳ ಪ್ರಬುದ್ಧವಾದ ಚಿತ್ರ, ಪ್ರಬುದ್ಧವಾದ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಇಡೀ ಸಿನಿಮಾ ಆವರಿಸ್ಕೊಂಡಿದ್ದೀನಿ. ಆಮೇಲೆ ವಕೀಲರು ಅಂತ ಬಂದಾಗ ಒಬ್ಬರು ಅನಂತರಾಯಪ್ಪ ಅಂತಿದ್ದಾರೆ. ಅವರು ಮತದಾರ ಪ್ರಭುಗಳು ಅಂತ ತೆಗೆದಿದೆ. ಅಂದರೆ ಈ ಮತದಾನ ಎಷ್ಟು ಮುಖ್ಯ ಅಂತ, ಒಂದು ಮತದಾರ ಪ್ರಭುಗಳು ಅಂತ ಏನು ರಾಜಕೀಯ ಏನೆಲ್ಲ ನಡೆಯುತ್ತೆ ಅಂತ ಅದು ಇಡೀ ಸಿನಿಮಾ ಆವರಿಸ್ಕೊಂಡಿದ್ದೀನಿ ಮುಖ್ಯಮಂತ್ರಿ ಪಾತ್ರ. ಅದರಲ್ಲಿ ಸುಮಾರು ಒಂದು 30-40 ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಹೌದಾ? ಆಮೇಲೆ C.V. ಶಿವಶಂಕರ್ ಅವರ ಪುತ್ರ ವೆಂಕಟ್ ಭಾರದ್ವಾಜ್ ಅಂತ, ಅವನು ಪ್ರಸಿದ್ಧ ನಿರ್ದೇಶಕ. ಅವನು ತಮಿಳ್ನವರೆಲ್ಲ ಕರೆಸಿದ್ದಾರೆ. ಅವ್ರದ್ದು ಎಲ್ಲ ಚಿತ್ರಗಳಲ್ಲಿ ಪಾತ್ರಗಳು ಮಾಡಿದ್ದೀನಿ. C.V. ಶಿವಶಂಕರ್ ಚಿತ್ರಗಳಲ್ಲಿ ಮಾಡಿದ್ದೀನಿ. ಆಮೇಲೆ TN ಸೀತಾರಾಮ್ ಚಿತ್ರಗಳು, ಹೀಗೆ ಸುಮಾರು 45 ಚಿತ್ರಗಳಲ್ಲಿ. ಆಮೇಲೆ ಇತ್ತೀಚೆಗೆ ಒಂದು ಸೀಸ್ ಕಡ್ಡಿ ಅಂತ ಬಂತು. ಅದು ಒಬ್ಬ ಹುಡುಗ ರತನ್ ಗಂಗಾಧರ್ ಅಂತ ಈ ಪೆನ್ಸಿಲ್ 5 ಗುಣಗಳನ್ನು ಆಧರಿಸಿ ಒಂದು 5 ಕಥೆಗಳನ್ನು 5 ಮಕ್ಕಳನ್ನು ಸೇರಿಸಿ ಒಂದು ಕತೆ ಮಾಡ್ತಾರೆ. ಅದೊಂದು ಪ್ರಮುಖ ಪಾತ್ರ ಮಾಡಿದೆ. ಇನ್ನೊಂದು ಗಗನ ಕುಸುಮ ಅಂತ ಆಗಲೇ ಹೇಳಿದ್ನಲ್ಲ, ಅದರಲ್ಲಿ ಒಂದು ಪಾತ್ರ. ಸುಮಾರು ಚಿತ್ರಗಳ ಅನುಭವನೂ ಚೆನ್ನಾಗಿದೆ ನನಗೆ. ಈ ಧಾರಾವಾಹಿಗೆ ಯಾವಾಗ ಬಂದ್ರಿ? ಮೊದಲು ಪ್ರಥಮವಾಗಿ ಒಂದು ಚಂದನದಲ್ಲ ಒಂದು ತೆಗೆದ್ರು. ಅಂದರೆ ಒಂದು ನಮ್ಮ ಭಾರತ ಸ್ವಾತಂತ್ರ್ಯ ಕುರಿತ ಒಂದು ಟೆಲಿ ಚಿತ್ರ ಅಷ್ಟೇ, ಅದು ಮೊದಲ ಇದು. ಅದರಲ್ಲಿ ಆವಾಗ ನಮಗೆ ತಾಂತ್ರಿಕ ಮಾತುಗಳೇ ಗೊತ್ತಿರಲಿಲ್ಲ. ಕ್ಲೋಸಪ್ಪು, ಕೌಂಟ್ರಸ್ ಅವೆಲ್ಲ ಏನು ಗೊತ್ತಿಲ್ಲ. ಅದರಲ್ಲಿ ನಾನು ಮಾತಾಡಿದ್ದು ನೋಡ್ಬಿಟ್ಟು ರಾಜವರ್ಧನ್ ಇವ್ರನ್ನ ಕ್ಲೋಸ್ ಇಡೋ ಅಂದ್ಬಿಟ್ರು. ಅದೇ ನಾನು ಮೊದಲು. ಅದಾದಮೇಲೆ ಭಾರ್ಗವಿ ನಾರಾಯಣ್ ಜೊತೆ ಅವಾಗೆಲ್ಲ ಚಿಕ್ಕದು ಬರೋದಲ್ಲ, ಅಂದರೆ ಒಂದು ಎಪಿಸೋಡು, ವಾರಕ್ಕೊಂದು ಎಪಿಸೋಡು, ಅದರಲ್ಲಿ ಸಾವು ಅನ್ನೋದರಲ್ಲಿ ಒಂದು ಮಾಡಿದೆ. ಭಾರ್ಗವಿ ನಾರಾಯಣ್ ಜೊತೆಗೆ ಮಾಡಿದೆ. ಅದೊಂದು ದೊಡ್ಡ ಅನುಭವ. ಅದೊಂದು ಸಣ್ಣ ಪಾತ್ರ ಮಾಡಿದೆ. ಅದಾದಮೇಲೆ ಇನ್ನೊಂದು ಈ RN ಜಯಗೋಪಾಲ್ ಅವ್ರ ಫ್ಯಾಮಿಲಿ, ಅವ್ರ ಅಣ್ಣ ಕೃಷ್ಣ ಪ್ರಸಾದ್ ಅಂತ ಕ್ಯಾಮ್ರಮನ್ನು, ಅವರ ಪರಿಚಯ ಆಯಿತು.
ಒಬ್ಬರು ರಾಮಸ್ವಾಮಿ ಅಂತ ಮಹಾತ್ಯಾಗ ಅಂತ ಸಿನಿಮಾ ನಮ್ಮ ITನಲ್ಲಿ ದೂರ ಸಂಬಂಧಿಕರು, ನಿಂಗೊಂದು ಪಾತ್ರ ಕೊಟ್ಬಿಡ್ತೀನಿ ಧಾರಾವಾಹಿಲಿ ಅಂದರು. ಸರಿ, ನಾನು ಅವಾಗ ಅವರನ್ನು ಕೇಳಿ ಒಂದು ಕೋಟೆಲ್ಲ ಇಸ್ಕೊಂಡು ಬಂದು, ಕೋಟೆಲ್ಲ ರೆಡಿಯಾಗಿ ಇಸ್ಕೊಂಡು ITಗೆ ರಜೆ ಹಾಕಿ ಬಂದೆ. ಇಂಜಿನಿಯರ್ ಪಾತ್ರ ಅವನು ಅಷ್ಟೊಂದು ಬಂದು ಆಸೆ ಪಟ್ಕೊಂಡು ಬಂದರೆ ಅದರೊಬ್ಬ ಸಹಾಯಕ ನಿರ್ದೇಶಕ ಬೇಡ ಬಿಡಿ ಸರ್, ಆ ಪಾತ್ರ ನಾನೇ ಮಾಡ್ತೀನಿ ಅಂದ್ಬಿಡೋದ. ಅಳು ಬರೋ ಥರ ಆಗೋದು. ಆಮೇಲೆ ಕೋಟ್ ಬೇರೆ ಯಾರ್ದು ಫ್ರೆಂಡ್ ಇಸ್ಕೊಂಡು ಆಮೇಲೆ ಅವರು ಇಲ್ಲ ಅದು ಅವರೇ ಮಾಡಲಿ ಅಂತ ಅವನು ಸಹಾಯಕ ನಿರ್ದೇಶಕ ಸಿಟ್ಟು ಬಂದುಬಿಡ್ತು. ಅವ್ನು ನನ್ನ ಪಾತ್ರ ಅಂದ್ಬಿಟ್ಟು ಅವ್ನು ತುಂಬ 1-2 ಪುಟಗಳಿತ್ತು ಸರ್ ಅದು ಪಾತ್ರ, 2-2 ಪುಟ. ಅವರೇನು ಮಾಡಿದ್ರು, ಆ ಒಂದು ಸೀಟು ಒಂದು ಸ್ಟಡಿ ಶಾಟ್ ಇಟ್ಬಿಟ್ರು. ಅವೆಲ್ಲ ಆಮೇಲೆಲ್ಲ ಈಗೆಲ್ಲ ಅನುಭವ, ಸ್ಟಡಿ ಅಂದರೆ ಏನು, ಪ್ಯಾನ್ ಅಂದರೆ ಎಲ್ಲ ಗೊತ್ತು, ನಾನೇ ನಿರ್ದೇಶನ ಮಾಡೋಷ್ಟು ಬಂದಿದೆ. ಸರಿ, ಸ್ಟಡಿ ಶಾಟಿಂಗ್ ಇಟ್ಬಿಟ್ರು. ಅದೆಲ್ಲ ಒಂದು ಎಲ್ಲೆಲ್ಲ ಮೈಕ್ ಹತ್ರ 2 ಪುಟಗಳನ್ನು ನಿರರ್ಗಳವಾಗಿ ಅಭಿನಯಿಸಿದೆ ಸರ್. ಇದು ಮರೆಯಲಾದ ಘಟನೆ. ಕೃಷ್ಣ ಪ್ರಸಾದ್ ಚಪ್ಪಾಳೆ ತಟ್ಬಿಟ್ರು. ಯಾಕೆಂದರೆ ಅದು ಅವ್ರು ಹಾಕಿದ ದುಡ್ಡು ಅದು ಒಂದು ದಿವಸ ಮುಗಿಸಿ 2-3 ದಿವಸ ಎಳೆದಿತ್ತಲ್ವಾ, ನನ್ನ ಪಾತ್ರ ನೋಡಿ ಚಪ್ಪಾಳೆ ತಟ್ಟು. ಇದು ಅನುಭವ. ಹಿಂಗಾಗಿ ಒಬ್ರಿಗೊಬ್ರು ಲಿಂಕ್ತು. ಆಮೇಲೆ ಮಾಯಾಮೃಗ ಬರ್ತಾಯಿತ್ತು ಪ್ರಸಿದ್ಧ. ನಮ್ಮ ಮಗಳೀಗ ಡೆಲ್ಲಿದಲ್ಲ, ಅವಳು ಮಾಯಾಮೃಗ ಹೇಗೆ ಸಿಕ್ತು? ಮಾಯಾಮೃಗ ನಡೀತಿತ್ತು. ನಮ್ಮ ದೊಡ್ಡ ಮಗಳು ಚಾಲೆಂಜ್ ಆಗ್ಬಿಟ್ಲು, ಏನಪ್ಪ ನೀನು ಸೀರಿಯಲ್ ನಟ ಹಂಗೆ ಇದು ಮಾಡ್ತೀನಿ ಅಂತ ಮಾಯಾಮೃಗ ಮಾಡಿ ತೋರ್ಸಪ್ಪ ಅಂದ್ಬಿಟ್ಲು. ನನಗೆ ಹೌದು, ಮಾಯಾಮೃಗ ಪ್ರಸಿದ್ಧ ಆಗ್ಬಿಟ್ಟಿತ್ತು. ನಮ್ಮ ಇನ್ನೊಬ್ಬ ಸಿದ್ಧಾರ್ಥ ಅಂತ ನಮ್ಮ ಸಹ ಕಲಾವಿದಾನೆ, ಅವನು ಅಷ್ಟರಲ್ಲಿ ಒಂದು ಪಾತ್ರ ಮಾಡಿದ್ದ. ಅದರಲ್ಲಿ ಅವನು ಹೋಗಿ ಕಾಡಿ ಬೇಡಿ ಹೋಗಿ ಹಣ ಹೆಂಗಾರು ಮಾಡಿ ಒಂದು ಪಾತ್ರ ಕೊಡಿಸು ಅಂತ ಅವ್ನು ಕರ್ಕೊಂಡೋಗಿ ಪಿ ಶೇಷಾದ್ರಿ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟು. ಪಿ ಶೇಷಾದ್ರಿ ಅವರು ಫೋಟೋ ಎಲ್ಲ ಕೊಟ್ಟೆ. ಆಯಿತು. ಒಂದು ದಿವಸ IT ರಜೆ ಹಾಕಿದ್ದೆ. ಅವತ್ತು ಅವರು ನರಹರಿ ರಾವ್ ಅಂತ, ಇವತ್ತು ಬಹಳ ಆತ್ಮೀಯರು, ಒಳ್ಳೆ ಪ್ರಸಿದ್ಧ ನಿರ್ಮಾಪಕರಾಗಿದ್ದಾರೆ. ಈಗ ಅವಾಗ ಪ್ರೊಡಕ್ಷನ್ ಇದ್ದರು. ಅವರು ಏನು ಮಾಡಿದ್ರು, ರೀ ನೀವು ಶಂಕರ ಮಠಕ್ಕೆ ಬಂದುಬಿಡಿ, ಒಂದು ಪಂಚಾಯತ್ ತಗೊಂಡ್ಬಂದ್ಬಿಡಿ ಅಂದರು. ಅಂದರೆ ಒಂದು ಬ್ರಾಹ್ಮಣ ಪಾತ್ರ ಅಂತ. ಸರಿ ಆಯಿತು. ತಕ್ಷಣ ಖುಷಿ ಆಯ್ತಲ್ಲ, ಮಾಯಾಮೃಗ ಕರಿತಿದ್ದಾರೆ ಅಂತ. ನಾನೇನು ಮಾಡಿದೆ, ಒಂದು ಪಂಚೆ ಎಲ್ಲ ಉಟ್ಕೊಂಡು ಅಲ್ಲಿ ಹೋದೆ. ಅಲ್ಲಿ ನೋಡಿದ್ರೆ 106 ಜನ ಜೂನಿಯರ್ಸನ್ನು ಕೂರಿಸ್ಬಿಟ್ಟಿದ್ದಾರೆ ಬ್ರಾಹ್ಮಣರನ್ನು. ನನ್ನ ಕೂತ್ಕೊಳ್ರಿ ಎಲ್ಲಿ ಅಂದರು ಗುಂಪಲ್ಲಿ. ಅವರನ್ನು ಆಗ ಬ್ರಾಹ್ಮಣ ಗುಂಪು ಇವರನ್ನ ಏನೋ ವಿರೋಧಿಸುವಂಥ ದೃಶ್ಯ, ಅವರನ್ನು ಖಂಡ ಮಾಡೋದು ಯಾರೋ ದತ್ತಣ್ಣನ. ಶೇಷಾದ್ರು ನಿಂಗೆ ಬಾತ ನೀನು ಹೇಳೆಯ ಅಲ್ಲೇ ಹೇಳ್ತಾರೆ, ಇಲ್ಲ ಹೇಳ್ತಾರೆ ನನ್ನ ಮಾತೇ ಆಡಿಸ್ತಿಲ್ಲ. ಯಾಕಪ್ಪ ಬಂದೆ ಅಂತ ಅಳು ಬರ್ತಾರೆ, ಒಳಗೆ ಅಳು. ಆಮೇಲೆ ಈ ಮಾತು ನೀವು ಹೇಳಿ ಅಂತ ಶೇಷಾದ್ರಿ ನನ್ನ ಕಡೆ ಕ್ಯಾಮ್ರಾ ತಿರ್ಸಿದ್ರು. 3-4 ಕ್ಲೋಸ್ ಶಾರ್ಟ್ಸು. ಆಮೇಲೆ ಶೇಷಾದ್ರಿ ಅವರು ನೋಡ್ರಿ ಈ ಥರ ಅಭಿನಯ ಮಾಡಬೇಕು ಅಂತ ನನ್ನ ಬೆನ್ನು ತಟ್ಟಿದ್ರು. ನಾನು ನಿರಾಸೆ ಆಗಿದ್ನಲ್ಲ, ಈ ಥರ ಅಭಿನಯಿಸ್ಬೇಕಂತ ಶೇಷಾದ್ರಿ ಹೋಗಲಿಕ್ಕೆ ಅದು ನನಗೆ ಒಂದು ವರದಾನ ಆಯಿತು. ಹೀಗೆ ಮುಂದುವರಿತು ಸರ್ ಧಾರಾವಾಹಿ. ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೊಂದು ಪಾತ್ರ ಬಂತು, ಒಂದು ವಿಲನ್ ಪಾತ್ರ. ನರಹರಿ ಕರೆದು ಬನ್ನಿ ಅಂತ. ಅಷ್ಟೊತ್ತಿಗೆ ಸೀತಾರಾಮಲ್ಲಿ ಸ್ವಲ್ಪ ಪರಿಚಯ ಆಗಿದ್ದರು. ಅದರಲ್ಲಿ ಒಂದು ಮಾಡಿದೆ. ಅಲ್ಲಿಂದ ನಿರಂತರವಾಗಿ ಸೀತಾರಾಮ್ ಸಂಪರ್ಕ ಸಿಕ್ತು. ಅವರು ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟಿದ್ದಾರೆ. ಸೀತಾರಾಮ್ ಪಾತ್ರದಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ರೆ ಜನ ಗಮನಿಸ್ತಾರೆ. ಆಗಿನ ಕಾಲಕ್ಕೆ ಅವ್ರ ಎದುರಿಗೆ ನಿಂತ್ಕೊಂಡು ಮನ್ವಂತರದಲ್ಲಿ ಅವ್ರ ವಿರುದ್ಧ ನಾವು ವಾಸ ಮಾಡೋದು ಹೆಂಗಿರುತ್ತೆ, ಇವೆಲ್ಲ ಒಳ್ಳೆ ಅವಕಾಶ. ಸೊ ಅಷ್ಟು ಕ್ರೇಜಿತ್ತು ಸೀತಾರಾಮ್ ಸರ್ ಸೀರಿಯಲ್ಗೆ. ಸೀತಾರಾಮ್ ಕಿರುತೆರೆ ಸ್ಟಾರ್ ಅಂತಿದ್ರು ಸರ್. ಮಾಯಾಮೃಗದಲ್ಲಿ ಒಂದು ದಿವಸ ಕತೆ ಮಿಸ್ ಆಗ್ಬಿಟ್ರೆ ಹೆಣ್ಮಕ್ಳು ಮಾಸ ಅದೇನಾಯಿತು ಅಂತ ಕೇಳೋರು. ಆ ಥರ ಇತ್ತು ಮಾಯಾಮೃಗ, ಟ್ರೆಂಡ್ ಆಗಿತ್ತು. ಅಷ್ಟೆಲ್ಲ ಕ್ರೇಜ್ ಇತ್ತು ಧಾರಾವಾಹಿಗಳು ಹಂಗಿತ್ತು. ಆಮೇಲೆ ರವಿ ಕಿರಣ್ ಸಂಪರ್ಕ ಸಿಕ್ತು. ಶೇಷಾದ್ರಿ ಅವರು, ನಾಗ್ತಿಲಿ ಚಂದ್ರಶೇಖರ್, ಎಲ್ಲ ಧಾರಾವಾಹಿಗಳ ಹಿಂಗೆ ಪಾತ್ರಗಳು ಎಲ್ಲ ಮಾಡೋಕ್ಕೆ ಅವಕಾಶ ಒಳ್ಳೊಳ್ಳೆ ಪಾತ್ರಗಳು ಮಾಡಿದೆ. ನಿರಂತರವಾಗಿ ಧಾರಾವಾಹಿಗಳಲ್ಲಿ ಮಾಡ್ಕೊಂಡ್ಬಂದೆ ಒಳ್ಳೊಳ್ಳೆ ಪಾತ್ರಗಳು. ಅಷ್ಟೊಂದು IT ಬಿಟ್ಬಿಟ್ಟಿದ್ರೆ ITಲಿ ಇದ್ರೆ IT ಬಿಟ್ಟು ಅಂತ ಮೂರ್ಖತನ ಮಾಡಲಿಲ್ಲ. ಯಾಕೆ ಅಂದರೆ ಇದನ್ನೇ ಬದುಕಾಗಿಸ್ಕೊಂಡು ಬದುಕೋದು ಭಾಳ ಕಷ್ಟ ಇದೆ. ಯಾಕೆ? ಅನಿಶ್ಚಿತತೆ. ಈ ಧಾರಾವಾಹಿ ಸಿನಿಮಾಗಳು ಅನಿಶ್ಚಿತತೆ. ಇವತ್ತಿನ ಮೊನ್ನೆ ಯಾವುದೊಂದು ಚಿತ್ರ ನೋಡ್ಕೊಂಡು ಮೊದಲನೇ ದಿನ ಜನ ಬರಲೇ ಇಲ್ಲ. ಸೊ ಹಾಗಾಗಿ ಈ ಜ್ಯೋತಿಷ್ಯ ಅವೆಲ್ಲ ಬಂತು. ಅದೆಲ್ಲ ಇನ್ನೊಂದು ಕಾರ್ನರಲ್ಲಿ ಒಬ್ಬರು ದೊಡ್ಡ ಜ್ಯೋತಿಷಿ ಅವರದ್ದು ಮಾರ್ಗದರ್ಶನ ತೊಗೊಂಡೆ. ನಮ್ಮ ಕಣ್ಣೆದುರಿಗೆ ಎಷ್ಟೋ ನೋಡಿದ್ನಲ್ಲ. ಹಾಗಾಗಿ ನನಗೆ ಕರ್ತವ್ಯ ಇತ್ತಲ್ಲ, ಇಬ್ಬರು ಹೆಣ್ಮಕ್ಳು ಓದಿಸೋದು, ಮದುವೆ ಮಾಡೋದು ಇವೆಲ್ಲ ಇತ್ತಲ್ಲ. ಹಾಗಾಗಿ ಸಂಬಳ ಅದೇ ನಮ್ಗೆ ಊಟ. ಅಂದರೆ ನನ್ನ ಇದ್ಬದ ರಜಾ ಎಲ್ಲ ಧಾರಾವಾಹಿಗಳು ಹಾಕ್ಕೊಂಡು ಬರ್ತಾಯಿದ್ದೆ. ನಿವೃತ್ತಿ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಕೂಡಿಟ್ಟ ಹಣ PL ಎಲ್ಲ ಅದೆಲ್ಲ ಇಲ್ಲೇ ಹೊಟ್ಟೋಯ್ತು ಅಷ್ಟೆ. ಬಟ್ ಅದ್ರ ತೃಪ್ತಿ ಇದೆ. ಒಬ್ಬ ಅಭಿನಯ ನಟನಾಗಿ ಅದು ಮಾಡಿದ್ದೆಲ್ಲ ಇದೆ. ನಾವು ಬ್ರಾಡ್ ಮೈಂಡೆಡ್ ಸರ್. ಅಪ್ಪ ಅಮ್ಮ ಬೇಡ ಅಂದರು ಮದುವೆ ಮಾಡ್ಕೋತೀನಿ ಅಂತ ಭರತ್ ಕುಮಾರ್ ಪ್ರಾಮಿಸ್ ಮಾಡ್ದ. ಕೆಲಸ ಏನಾದ್ರು ಬಿಟ್ಟು ಪೂರ್ಣಾವಧಿ ಮಾಡಿದ್ರೆ ಇನ್ನೂ ಹೆಚ್ಚು ಪಾತ್ರ ಸಿಕ್ತಿತ್ತು ಅಂತ ಅನಿಸ್ತಿತ್ತಾ? ಇಲ್ಲ, ಕಷ್ಟ. ಇದು ಅದೃಷ್ಟದ ಆಟ. ಅದಕ್ಕೆ ಬೇಕಾಷ್ಟು ಉದಾಹರಣೆಗಳೇ ಇದೆ, ಅದನ್ನೆಲ್ಲ ಚರ್ಚೋದು ಬೇಡ. ಕೆಲವು ಹೇಳಿ.
ರಾಜ್ಕುಮಾರು ಬೇಡರ ಕಣ್ಣಪ್ಪ ಬಂದಾಗ ಅವ್ರ ಪಾತ್ರ ಬೇಡ ಅಂತ ಆಗ್ಬಿಡುತ್ತೆ, ಗೊತ್ತಾ ನಿಮಗೆ? ಆಮೇಲೆ ಅವರು ಬೆಳೀತಾರೆ, ಇದಾಗುತ್ತೆ. ಅವರು ಎಷ್ಟು ಕಷ್ಟಪಟ್ಟರು ಅಂಥ ಮಹಾನ್ ನಟ ಚಿತ್ರರಂಗಕ್ಕೆ ಒದ್ದಾಡಿದ್ರು ಪಾತ್ರಗಳು ಸಿಗೋಕ್ಕೆ. ಅಂಬರೀಷ್ ಅಂತ ಮಹಾನ್ ನಟ, ಅವರು 2-3 ವರ್ಷ ನಾಗರ ಬಂದಮೇಲೆ ಸಿಗೋದೇ ಇಲ್ಲ ಅವಕಾಶಗಳು. ಸೊ ಇದನ್ನೇ ಬದುಕಾಕಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಆ ಧೈರ್ಯ ಬರಲಿಲ್ಲ. ಜೊತೆಗೆ ನನಗೆ ಕರ್ತವ್ಯಗಳಿತ್ತಲ್ಲ, ಫ್ಯಾಮಿಲಿ ಕುಟುಂಬ ನೋಡ್ಕೊಳ್ಳೋದು. ಹಾಗಾಗಿ ಅದನ್ನು ಬಹುಶಃ ನಾನು ಮಾಡ್ಕೋಬೋದಾಗಿತ್ತು ಇದನ್ನು ಅಭಿನಯನೇ ಅಂದರೆ, ಆರ್ಥಿಕವಾಗಿ ಸಬಲ ಆದರೆ ಮಾಡ್ಕೋಬೋದು ಅದನ್ನೆಲ್ಲ. ಆರ್ಥಿಕವಾಗಿ ನಮ್ಮ ಮನೆ ಕಡೆ ಏನು ತೊಂದರೆ ಇಲ್ಲ, ಮನೆ ಸಾಕಬಲ್ಲೆ ಅಂದರೆ ಅವಾಗ ನೀರಲ್ಲಿ ಇಳಿಬೋದಾಗಿತ್ತು. ಸೊ ಹಾಗಾಗಿ ಇದನ್ನು ನಾನು ಒಂದು ಹವ್ಯಾಸವಾಗಿ ಉಳಿಸ್ಕೊಂಬಂದೆ ಅಷ್ಟೆ. ಒಂದು 500 ಸೀರಿಯಲ್ ಮಾಡಿದ್ದೀವಿ. ಹಾಂ, ಸಣ್ಣ ಪುಟ್ಟ ಪಾತ್ರದ್ದು ಸಣ್ಣ ಒಂದು ಅದೇ ಹೇಳ್ತಾರೆ ಮನೆಯದು ಯಾವೆಲ್ಲ ಕರೆದಾಗ ಹೇಳ್ತೀನಿ, ಏನಪ್ಪ ಒನ್ ಡೇ ಮ್ಯಾಚ್ ಅಂತ ಕೇಳಿದ್ರೆ ಬರೀ ಒಂದು ಪಾತ್ರ ಒಂದು ಸೀನ್ಗೆಲ್ಲ ಕರೀತಾರೆ. ಒಂದು ಸಲ ಅನಿಸುತ್ತೆ ಇಷ್ಟೆಲ್ಲ ಅನುಭವ ಇದ್ದು ಹೋಗ್ಬೇಕು ಅನಿಸುತ್ತೆ. ಆದರೆ ಅದಕ್ಕೆ ಅನಾಕೃಷ್ಣ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಕಾದಂಬರಿ ಸಾರ್ವಭೌಮರು ಒಂದು ಮಾತು ಹೇಳ್ತಾರೆ, ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ, ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ. ಹಾಗಾಗಿ ಆ ಕಲಾ ಸರಸ್ವತಿ ನನ್ನ ಒಬ್ಬ ನಟನಾಗಿ ನೋಡಿ ಹರಿಸಿದಲ್ಲ. ಹಾಗಾಗಿ ಇವತ್ತು ನಟನೆ ಓದು ಇಷ್ಟ ನನಗೆ. ಸೊ ನೀವು IT ಕೆಲಸ ಮಾಡ್ತಾ ಮಾಡ್ತಾ ಪ್ಯಾರಲ್ ಇವೆಲ್ಲ ಮಾಡಿದ್ದೀರಿ? ಹೌದು, ಪ್ಯಾರಲ್ ನಾಟಕಗಳು ಮಾಡಿದೆ, ಓದ್ಕೊಂಡೆ, MA ಮಾಡಿದೆ, ಲಾ ಓದಿದೆ, ಮತ್ತೊಂದು ಮಾಡಿದೆ, ನಾಟಕ ನಿರ್ದೇಶನ ಮಾಡಿದೆ, ಕಂಠದಾನ ಮಾಡಿದೆ. ಬಿಡುವೇ ಇಲ್ಲ ನಿಮಗೆ? ಬಿಡುವೆ ಇಲ್ಲ, ಬಿಡಬೇಕು ಅನಿಸುತ್ತೆ ಒಂದು ಸಲ. ಬಟ್ ಆದರೆ ಬಿಡುವು ಆಗಿಬಿಟ್ರೆ ಸೋಂಬೇರಿ ಆಗಿಬಿಡ್ತೀವಿ. ಇವತ್ತು ನೀವು ಬರ್ತೀರಿ, ಪರಮೇಶ್ವರ ಏನೋ ಉತ್ಸಾಹ, ನೆನ್ನೆ ಫೋನ್ ಮಾಡಿ ಬರ್ತೀವಿ, ಆ ಉತ್ಸಾಹ ಇದೆಯಲ್ಲ ಅದು ನಮಗೆ ಎನರ್ಜಿ ತುಂಬುತ್ತೆ. ನೀವು ಬರಲ್ಲ ಅಂತ ಏನು ಮಾಡ್ತಿದ್ದೆ, ಸುಮ್ಮನೆ ನಿದ್ದೆ ಹೊಡ್ಕೊಂಡು ಓದ್ತೀವಿ ಮಾಡ್ಕೊಂಡು. ಈ ಬರವಣಿಗೆ ಯಾವಾಗ್ಬೋದು? ಬರವಣಿಗೆ ಬರೋಕ್ಕೆ ಕಾರಣ ಭೈರಪ್ಪನವ್ರಲ್ಲಿ ನೋಡಿದ್ದೆ, ದೊಡ್ಡ ಸಾಹಿತಿ ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮಣ್ಣ ಒಬ್ಬ ಪ್ರಭಾಕರ್ ಅಂತಿದ್ದಾನೆ, ಅವನಿಗೆ ಸ್ವಲ್ಪ ಸಾಹಿತ್ಯದ್ದು ಗಂಧ ಇತ್ತು. ಅವನು ಒಂಚೂರು ಅಲ್ಲಿ ಇಲ್ಲಿ ಬರೆಯೋನು ಮಾಡೋನು ಇವೆಲ್ಲ ಬಂದು ಈ ಬರೋಕ್ಕೆ ಕಾರಣ ಆಕಾಶವಾಣಿ ಅಂತ ಹೇಳ್ಬೋದು ನನಗೆ. ಆಕಾಶವಾಣಿ ಬಂದಾಗ 2 ವಿಷಯ ಪ್ರಸ್ತಾಪ ಮಾಡೋದು, ಒಬ್ಬ ನಟನಾಗಿ ಬರಹಗಾರನಾಗಿ. ಅಲ್ಲಿ ಕಾರ್ಮಿಕರಿಗೆ ಅಂತ ಒಂದು ಸ್ಲಾಟ್ ಇರೋದು ಆಕಾಶವಾಣಿ. ಅವಾಗ ಟಿವಿಗಳು ಇಲ್ಲದ ಕಾಲದ ಆಕಾಶವಾಣಿನೇ, ಎಲ್ಲ ಆಕಾಶವಾಣಿಗಳೇ. ಅಲ್ಲಿ ಒಂದು ಕಾರ್ಮಿಕರಿಗೆ ಏನಾಯಿತು, ನಾಟಕಗಳು ಬರೋದು, ನಾಟಕ ಬರೆಯೋಕ್ಕೆ ಅವಕಾಶ ಸಿಕ್ತು. ಸುಮಾರು ನಮ್ಮ ITಗೆ ಸುಮಾರು ನಾಟಕಗಳು ಬರ್ಕೊಟ್ಟೆ, 20 ನಿಮಿಷ ನಾಟಕಗಳು. ಅಲ್ಲಿ ಬರಹಗಾರನಾದೆ, ನಟನಾಗದೆ. ಅಲ್ಲಿ ಪ್ರತಿ ವರ್ಷ ಈ ಗುಡ್ ಫ್ರೈಡೇ ಆ ಥರ ಬಂದಾಗ ಕ್ರಿಶ್ಚಿಯನ್ ಕಮ್ಯುನಿಟಿದು ನಾಟಕಗಳಾಗೋದು. ಆವಾಗ ಲಾರ್ಡ್ ಜೀಸಸ್ ಪಾತ್ರ ದೇವರು ಕೊಟ್ಟ ಬ್ಲೆಸ್ ವಾಯ್ಸ್ ಇರೋದ್ರಿಂದ ಲಾರ್ಡ್ ಜೀಸಸ್ ಪಾತ್ರ ನನಗೆ ಎಕೋ ಎಲ್ಲ ಹಾಕ್ಬಿಡೋರು. ತಂದೆ ಇವರು ಏನು ಮಾಡುತ್ತಿದ್ದಾರೆಂಬುದನ್ನು ಅರಿಯರು ಅಂತ ಬೇಸ್ ವಾಯ್ಸಲ್ಲಿ ಎಕೋ ಕ್ರೂಸಿಫಿಕೇಷನು. ಅದು ಅಲ್ಲೆಲ್ಲ ಚರ್ಚ್ಗಳಲ್ಲಿ ಹಾಕ್ಬಿಟ್ಟು ನಾನು ಒಬ್ಬ ನಾಯಕ ಅನ್ನಿಸ್ಕೊಂಡ್ಬಿಡ್ತಿದ್ದೆ ನಟನಾಗಿ. ಅಲ್ಲಿ ಬರವಣಿಗೆ ನಾಟಕ ಅರ್ಜೆಂಟ್ ನಾಟಕ ಬೇಕು, ಅರ್ಜೆಂಟ್ ಒಂದೇನೋ ಕತೆ ಬಂದು ಓದಿ ಅನ್ನೋರು, ಪ್ರಬಂಧ ಅನ್ನೋದು. ನಂದು ಅಲ್ಲಿ ಆಕಾಶವಾಣಿಯಲ್ಲಿ ಓದಿದ್ದ ಬರಹಗಳನ್ನು ಸಂಗ್ರಹವೇ ನನ್ನ ಮೊದಲ ಪುಸ್ತಕ ಹುಡುಕೋ ಹಗರಣ ಅಂತ, ಲಲಿತ ಪ್ರಬಂಧಗಳು. ಅದಕ್ಕೆ ಅದು ನಮ್ಮ IBH ಪರಿಚಯ ಮಾಡಿಸ್ಕೊಂಡಿದ್ದು ನನ್ನ ಇಬ್ಬರು ಹೈಸ್ಕೂಲ್ ಮಿತ್ರರು, ಇಬ್ಬರು ಪ್ರಸಿದ್ಧ ಸಾಹಿತಿಗಳು. MG ಗೋವಿಂದರಾಜ್ ಅಂತ ಒಬ್ಬ ಪೊಲೀಸ್ ಅಧಿಕಾರಿ, ಇನ್ನೊಬ್ಬ TS ನಾಗರಾಜ್ ಶೆಟ್ಟಿ ಅಂತ ಮಕ್ಕಳ ಸಾಹಿತ್ಯ. ಅವರೆಲ್ಲ ನಮಗೆ ಪ್ರೋತ್ಸಾಹ ಕೊಡೋರು, ಹೀಗೆ ಬರೀರಿ ಹಾಗೆ ಬರೀರಿ ಅಂತ. MG ಗೋವಿಂದರಾಜ್ ಪರಿಚಯ ಮಾಡಿಕೊಟ್ಟು ನನ್ನ ಮೊದಲ ಪುಸ್ತಕ ಹುಡುಕೋ ಹಗರಣ IBHನವರು. ಇದೆಲ್ಲ ಆಕಾಶದಿಂದ ಬರೆದಂಥ ಇದು. ಅಲ್ಲಿಂದ ಬರವಣಿಗೆ ಹುಚ್ಚು ನನಗೆ. ಇನ್ನೊಂದು ಹೇಳಬೇಕು ಈ ಸಂದರ್ಭದಲ್ಲಿ, ನಾವು ಲಾಲ್ಬಾಗ್ ಹತ್ರ ಇದ್ವಲ್ಲ, ಬೆಳಗ್ಗೆ ಎದ್ದು ಲಾಲ್ಬಾಗ್ ವಾಕು. ನನ್ನ ಮೊದಲ ಲೇಖನ ಕೆಂಪು ತೋಟದೊಳಗೆ ವಿದ್ಯಾಭ್ಯಾಸ ಅಂತ. ಅದು ಲಾಲ್ಬಾಗಲ್ಲೇ ಕೂತ್ಕೊಂಡ್ಬಂದು. ಲಾಲ್ಬಾಗ್ ಅಂದರೆ ಕೆಂಪು ತೋಟ. ನಾನು ಸ್ವಲ್ಪ ಕನ್ನಡ ಪ್ರೇಮಿ ಅಲ್ಲ, ಲಾಲ್ಬಾಗ್ ಅಂದರೆ ಹಿಂದಿ ಪದ. ಕೆಂಪು ತೋಟದೊಳಗೆ ವಿದ್ಯಾಭ್ಯಾಸ ಅಂತ ಮೊದಲ ಲೇಖನ ಬರೆದೆ. 4 ಜನ ಮಿತ್ರರು ಹೋಗ್ತಾರೆ ಅಲ್ಲಿ ಕಂಬೈನ್ಡ್ ಸ್ಟಡಿ ಮಾಡಬೇಕು ಅಂತ. ಅಲ್ಲಿ ಓದೋದಕ್ಕಿಂತ ನಿದ್ದೆ ಮಾಡ್ತಾರೆ, ಅದು ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಎಲ್ಲ ಫೇಲ್ ಆಗ್ತಾರೆ ಅಂತ ಒಂದು ಹಾಸ್ಯ. ಕೆಂಪು ತೋಟ ಅದು ನನ್ನ ಲೇಖನ ಮಯೂರದಲ್ಲಿ ಬಂತು. ಆ ಮಯೂರದಿಂದ ಒಂದು ಪತ್ರ ಬಂತು, ನಿಮ್ಮ ಲೇಖನವನ್ನು ನಾವು ಸ್ವೀಕರಿಸಿದ್ದೇವೆ, ಪ್ರಕಟಣೆಗಾಗಿ ಉಳಿಸಿಕೊಂಡಿದ್ದೇವೆ. ಅವತ್ತು ರಾತ್ರಿ ಎಲ್ಲ ನಿದ್ದೆನೇ ಮಾಡಲಿಲ್ಲ ನಾನು. ಅಲ್ಲಿಂದ ಬರವಣಿಗೆ ನಿರಂತರವಾಗಿ ಬರವಣಿಗೆ ಮಾಡ್ಕೊಂಬಂದೆ. ಏನೇನು ಪ್ರಕಾರ ಬರೆದು? ಎಲ್ಲ ಪ್ರಕಾರ. ನಾನು ಹೆಚ್ಚು ಹಾಸ್ಯನೇ ಇಷ್ಟಪಡೋದ್ರಿಂದ ಹಾಸ್ಯ ಪ್ರಬಂಧಗಳು ಸ್ವಲ್ಪ ಜಾಸ್ತಿ ಬರೆದೆ. ಸುಧಾ, ತರಂಗ ಎಲ್ಲ ಪತ್ರಿಕೆಗಳು, ಲೀಡ್, ಪ್ರಜಾವಾಣಿ ಎಲ್ಲ ಪತ್ರಿಕೆಗಳಲ್ಲಿ ನಂದು ಹಾಸ್ಯ ಪ್ರಬಂಧಗಳು, ಹಾಸ್ಯ ಲೇಖನಗಳು ಜಾಸ್ತಿ ಬರ್ತಾಯಿತ್ತು. ಓಕೆ. ಎಲ್ಲ ಪ್ರಕಾರ ಹಾಸ್ಯ, ಸಣ್ಣ ಕಥೆಗಳು, ಕವನ ಸಂಕಲನಗಳು, ನಾಟಕಗಳು
ಸವಿಸ್ತಾರ ಅಂದರೆ ಪ್ರಕಟ ಆಗಲಿಲ್ಲ. ರಂಗಭೂಮಿಗೆ ನಾಟಕಗಳು ಬರೆದೆ, ಆಕಾಶವಾಣಿಗೆ ನಾಟಕಗಳು ಬರೆದೆ. ಕೋವಿಡ್ ಕಾಲದಲ್ಲಿ ಏನಾಯಿತು, ಬಹಳ ಕಷ್ಟ ಆಗೋಯಿತು. 14 ದಿವಸ ಮನೆ ಬಿಟ್ಟು ಆಚೆ ಹೋಗೋಂಗಿಲ್ಲ. ಅವ ನಮ್ಮ ಪ್ರಕಾಶ್ ನಿಮ್ಗೆ ಬರೀಗೆ ಬರುತ್ತಲ್ಲ, ಬರೆದು ಬಿಡಿ ಅಂದರು. ನಾನೇನು ಮಾಡಿದೆ, ಅವಾಗ ಯೋಚನೆ ಮಾಡಿದೆ, ಮಹಾಭಾರತ 13 ವರ್ಷ, ಸೀತೆ ವನವಾಸ, ರಾಮಾಯಣ, ಹಂಗೆ 14 ಹಠ ತೊಟ್ಟು ಹೂಬಾಣ ಅಂತ ಒಂದು ಕಾದಂಬರಿ ಬರೆದು ಮುಗಿಸ್ತೆ, ಪ್ರಕಟ ಆಯಿತು. ಕಾದಂಬರಿ ಆಯಿತು. ಕವನ ಬರಿಬೇಕಲ್ಲ ಅಂತ ಕವನ, ಒಂದು ಸ್ವಯಂವರ ಅಂತ ಒಂದು ಕವನ ಸಂಕಲನ ತಂದೆ. ದೊಡ್ಡರಂಗೇಗೌಡರು ಮೆಚ್ಚಿಬಿಟ್ಟು ಒಂದೇ ದಿನ ಅವರ ಕಾರ್ಯ ಒತ್ತಡದಲ್ಲಿ ಒಂದೇ ದಿನ ನನಗೆ ಮುನ್ನುಡಿ ಬರ್ಕೊಟ್ಬಿಟ್ರು. ಸೊ ಎಲ್ಲ ಪ್ರಕಾರಗಳನ್ನು ನಾನು ಬರೆದಿದ್ದೀನಿ. ಕಾದಂಬರಿ, ಕವನ ಸಂಕಲನ, ಕಥಾ ಸಂಕಲನ, ಒಂದು ಮಿಸ್ಡ್ ಕಾಲ್ ಅಂತ ಒಂದು ಹಾಸ್ಯ ಸಂಕಲನ. ಅದು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಮಿಸ್ ಆಯಿತು, ಮಿಸ್ಡ್ ಕಾಲಿಗೆ. ಅಂದರೆ ಕೊನೆ ಹಂತಕ್ಕೆ ಬಂದಿತ್ತು. ಅಂದರೆ ಕೊನೆ ಹಂತಕ್ಕೆ ಬರುತ್ತೆ, ಅಲ್ಲಿ 3-4 ಸೆಲೆಕ್ಟ್ ಮಾಡಿ ಕರ್ತಾರೆ. ಹಾಗಾಗಿ ಇದು ನನ್ನ ಬರವಣಿಗೆ ವಿಷಯ. ನಾಟಕಗಳು ಹಲವಾರು ನಾಟಕ, ಅಲ್ಲಿ ಈಗ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್, ಆಕಾಶವಾಣಿ, ಅಲ್ಲಿ ಕಷ್ಟ. ಈಗ ಬರೆಯೋರು ಕಡಿಮೆ ಇತ್ತಲ್ಲ, ಸಾರ್ ನಾಳೆ ಏನಾದ್ರು ಮಾಡಿ ಒಂದು ಕತೆ ಓದ್ಬಿಡಿ ಅನ್ನೋರು. ನಾನು ತಕ್ಷಣ ರಾತ್ರಿ ಕೂತು ಒಂದು ಕತೆ ಬರೆದು ನಾಳೆ ಪ್ರೆಸೆಂಟ್ ಮಾಡಿಬಿಡ್ತಿದ್ದೆ. ಹಾಗಾಗಿ ಬರವಣಿಗೆ ಒತ್ತಡಗಳು ಬಂತು. ಬರವಣಿಗೆ, ನಟನೆ ಎರಡನ್ನೂ ನಡೆಸ್ಕೊಂಡೇ ಬಂದಿದ್ದೀನಿ ಸರ್. ಇದು ನನ್ನ ಮೊದಲ ಪುಸ್ತಕ. ಕೋವಿಡ್ ಸಮಯದಲ್ಲಿ 14 ದಿನದಲ್ಲಿ ಬರೆದಂಥ ಕಾದಂಬರಿ. ಏನದು ವಿಷಯ? ಹೂಬಾಣದ್ದು ಒಂದು ಹೆಣ್ಣಿನಲ್ಲಿ 6 ಗುಣಗಳಿರಬೇಕು ಅಂತ ಒಂದು ಪರಿಕಲ್ಪನೆ ಇದೆ. ಹೌದಾ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಆ ಥರ ಎಲ್ಲ ಇದೆಯಲ್ಲ. ಆ ಥರದ್ದು 14 ದಿನ ಬರೀಬೇಕಲ್ಲ. ನಾನು ಒತ್ತಡ ಆಯಿತು, ಅಥವಾ ಅದು ನೆನಪೊಂದು ಅದರ ಆಧಾರದ ಮೇಲೆ ಒಬ್ಬ ವೈದ್ಯ ಇರ್ತಾನೆ, ಡಾಕ್ಟ್ರು. ಅವನು ಇದೆಲ್ಲ ಹಿಮಾಲಯ ಪರ್ವತಕ್ಕೆ ಹೋಗಬೇಕು ಅಂತ ಏನೋ ಅವನ ಆಸೆಗಳು. ಹಾಗೆ ಈ 6 ಗುಣಗಳ 6 ಜನ ಸ್ತ್ರೀಯರು ಅವನ ಜೀವನದಲ್ಲಿ ಬರ್ತಾರೆ ಅಂತ ಒಂದು ಕಲ್ಪನೆ. ಹೆವಿ ಕಮರ್ಷಿಯಲು. ಇದು ನಿಮ್ಗೆ ಹೇಳಿದ್ನಲ್ಲ, ಈ ನಾಟಕ, ರಂಗಭೂಮಿ, ಚಲನಚಿತ್ರದಲ್ಲಿ ನಡೆದಂಥ ವಿಶೇಷ ಘಟನೆಗಳು, ವ್ಯಕ್ತಿಗಳ ಘಟನೆಗಳನ್ನ ಇದರಲ್ಲಿ ತಪ್ಪು ಮಾಡಿದವರು ಯಾರೇ ಇದೆ. ಇದು ನಮ್ಮ ಪ್ರೀತಿಯ ದೊಡ್ಡ ಕವಿಗಳು ಇದನ್ನು ನೋಡಿ ಮೆಚ್ಕೊಂಡು ಒಂದೇ ದಿನದಲ್ಲಿ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಇದು ಹಾಸ್ಯ. ಇದಕ್ಕೆ ಸಾಹಿತ್ಯ ಅಕಾಡೆಮಿ ಕೊನೆ ಅಂಚೆ ತನಕ ಬಂದಿತ್ತು. ಇದು ತುಂಬ ವಿಶೇಷ ವಸ್ತುಗಳಿರ್ತಕ್ಕಂಥ ಕಥೆಗಳು ಬರ್ತಿದ್ದೀನಿ, 7 ಕಥೆ. ಹೌದು, ತುಂಬ ಉದಾಹರಣೆಗೆ ಒಂದು ಹೇಳಬೇಕಂದ್ರೆ, ಪುರುಷ ಇದ್ದಕ್ಕಿದ್ದಕ್ಕೆ ಇದು ನಪುಂಸಕ ಆಗೋದು, ಈ ಥರದ್ದೆಲ್ಲ ಆ ಥರದ್ದು. ಇದು ಬಹಳ ಇದು ಎಲ್ಲ ವೈವಿಧ್ಯ. ಪ್ರೇಮದುಂಗರ ಅಂತ ಒಂದು ಸಣ್ಣ ಕತೆ, ಭಾಳ ವಿಶೇಷವಾಗಿದೆ, ನೀವು ಓದಬೇಕು. ಇದರಲ್ಲೂ ತುಂಬ ವಿಭಿನ್ನ ವಸ್ತುಗಳಿದೆ. ಇದು ಈಗ ಇನ್ನೆರಡು ಸಿದ್ಧವಾಗಿದೆ. ಇದು ಹಾಸ್ಯ ಸಂಕಲನ. ಕಸ್ತೂರಿ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಬರ್ತಿರುತ್ತೆ, ಕಸ್ತೂರಿ ಒಂದು ಬರ್ತಿತ್ತು, ಅದನ್ನೇ ಹೆಸರಿಟ್ಕೊಂಡು ಇದು ಹಾಸ್ಯ ಸಂಕಲನ. ಇದು ಅಷ್ಟೇ, 7 ಮನೆ ಆಟ ಅಂತ ತುಂಬ ವಿಭಿನ್ನ ವಸ್ತುಗಳನ್ನ ಇಟ್ಕೊಂಡು ಕಥೆಗಳು ಬರ್ತೀವಿ. ಲವ್ ಸ್ಟೋರೀಸ್ ಅಲ್ಲ. ಲವ್ ಸ್ಟೋರಿ ಅಂದರೆ ಒಂದು ಬರೀ ಶೃಂಗಾರ ಆಗಿಬಿಡುತ್ತೆ. ವಿಭಿನ್ನ ಕಥೆಗಳು, ನೀವು ಊಹಿಸೋದೇ ಇಲ್ಲ ಆ ಥರ ಘಟನೆಗಳು. ನನಗೆ ಕತೆ ಬರೀಕೆ ಹೆಚ್ಚು ಇನ್ಫ್ಲೂಯೆನ್ಸ್ ಆಗಿದ್ದು ಒಬ್ಬ ಆಂಗ್ಲ ಲೇಖಕ, ಓ ಹೆನ್ರಿ ಅಂತ. ಓ ಹೆನ್ರಿ, ಅದೇ ಕೂದಲು ಮಾರ್ಬಿಡ್ತಾರಲ್ಲ, ನೆಕ್ಲೇಸು. ಹೌದು. ಅವ್ರದಲ್ಲಿ ಏನಾಗುತ್ತೆ ಅಂದರೆ, ಕತೆ ಎಲ್ಲೋ ಕೊನೆಯಲ್ಲಿ ಒಂದು ತುಂಬ ಬೇರೆ ತಿರುವು ಪಡೆಯುತ್ತೆ. ಭಯಂಕರ ಟ್ವಿಸ್ಟ್. ಅದು ನನ್ನ ಇನ್ಫ್ಲೂಯೆನ್ಸ್ ಆಗಿದೆ ಕತೆಗಳು. ಅವಕ್ಕೆ ಕನ್ನಡದ ಎಲ್ಲನೂ ಓದ್ಕೊಂಡಿದ್ದೀನಿ ಬಿಡಿ. ಕಾರಂತರು, ತ್ರಿವೇಣಿ, ಭೈರಪ್ಪ, ಅನಾಕೃಷ್ಣ, ಹೇಳಿದ್ನಲ್ಲ ಸಣ್ಣ ಗ್ರಂಥಾಲಯ ಇದೆಯಲ್ಲ, ಓದೋದೇ ನನ್ನ ಕೆಲಸ, ಹವ್ಯಾಸ. ನನಗೆ ಭಾಳ ಪ್ರಿಯವಾದ ಕಲೆಗಳು ಅಂದರೆ 2. ಒಂದು ಮ್ಯೂಸಿಕ್ಕು, ಇನ್ನೊಂದು ಮ್ಯಾಜಿಕ್ಕು ಬಹುಶಃ ಅದು ಭ್ರಮೆ ಅಂತ, ಇಲ್ಯೂಷನ್ ಅಂತ ಗೊತ್ತಿದ್ರೂ ನಿಮ್ಮನ್ನು ಯಾವುದೋ ಲೋಕಕ್ಕೆ ಕೊಂಡೊಯ್ದು ಬಿಡುತ್ತೆ. PC ಸರ್ಕಾರ್ ಅಂತ ನಮ್ಮ ಇಂಡಿಯಾ ದೇಶದಲ್ಲಿ ಪ್ರಸಿದ್ಧ ಜಾದೂಗಾರರಾಗೋಯ್ದೆ. ಬಂಗಾಳದ PC ಸರ್ಕಾರ್ ಅನ್ನೋರು, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕುದ್ರೋಳಿ ಗಣೇಶು, ಆಮೇಲೆ ಸುಮಾರು ಜನ. ಆ ಮ್ಯಾಜಿಕ್ ಅಂದರೆ ಬಹಳ ಇಷ್ಟ ನನಗೆ. ನಾನು ಮಕ್ಕಳ ಜೊತೆ ಮಕ್ಕಳಾಗಿ ಕೆಲವು ಸಲ ಮ್ಯಾಜಿಕ್ ಶೋ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇವರು ಶ್ರೀಕಂಠಯ್ಯ ಅಂತ ಒಬ್ಬ ಪ್ರಸಿದ್ಧ ಕಲಾವಿದರು ಮತ್ತು ಮ್ಯಾಜಿಷಿಯನ್ ಇದ್ದರು, NGF ಅಲ್ಲಿದ್ದರು. ನಮ್ಮ ಶ್ರೀನಗರ ಕಿಟ್ಟಿ ಅಂತಿದ್ರಲ್ಲ, ಅವರ ಹತ್ತಿರ ಸಂಬಂಧಿಕರು ಶ್ರೀಕಂಠಯ್ಯ ಅಂತ. ಅವರೊಟ್ಟಿಗೆ ಸ್ವಲ್ಪ ಕಲ್ತಿದ್ದು ಉಂಟು. ಅದು ಬಿಟ್ಟರೆ ಮ್ಯೂಸಿಕ್, ಸಂಗೀತ. ನಮ್ಮ ದೇಶ ಕಂಡಂಥ ಪ್ರಸಿದ್ಧ ಲೇಖಕರು SL ಭೈರಪ್ಪನವರು ಒಂದು ಮಂದ್ರ ಅಂತ ಬರೀತಾರೆ, ಕಾದಂಬರಿ. ಅವ್ರು ಹೇಳ್ತಾರೆ ಸಾಹಿತ್ಯಕ್ಕಿಂತ ಸಂಗೀತ ದೊಡ್ಡದು ಅಂತ. ಈ ಪ್ರಶ್ನೆನ ನಾನು ಡಾಕ್ಟರ್ ಶಿವರಾಮ್ ಕಾರಂತನ ಕೇಳಿದ್ದೆ, ಸಂಗೀತ ದೊಡ್ಡದೋ ಸಾಹಿತ್ಯ ದೊಡ್ಡದೋ ಅಂತ. ಯಾಕಂದರೆ ಒಂದಕ್ಕೊಂದು ಪೂರಕ ಇದೆ. ಹಾಗಾಗಿ ಸಂಗೀತ
ಗಿಡಗಳನ್ನ ಅದರಿಂದ ಚಿಗುರುತ್ತೆ ಅಂತ ಕೇಳಿದ್ದಾರೆ ವೈಜ್ಞಾನಿಕವಾಗಿ. ಒಬ್ಬ ರೋಗಿನ ಗುಣಪಡಿಸುತ್ತೆ ಅಂತ ರೋಗನ ಸಂಗೀತ ದೊಡ್ಡದು. ಹಾಗಾಗಿ ನನಗೆ ಸಂಗೀತ ಇಷ್ಟ. ಜೊತೆಗೆ ನಮ್ಮ ತಂದೆ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅನಂತರಾಮ ದೊಡ್ಡವರು ವೈಲಿನ್ ನುಡ್ಸೋರು, ಇನ್ನೊಬ್ಬ ಶಂಕರನಾರಾಯಣ ಅಂತ ನಮ್ಮ ಎರಡನೇ ಅಣ್ಣ. ನಮ್ಮ ಇಡೀ ಕುಟುಂಬವನ್ನು ನೋಡ್ಕೊಂಡವನು. ಅಂದರೆ ಆರ್ಥಿಕ ನಮ್ಮನ್ನು ಕೆಲಸಗಳು ಇಲ್ಲದೆ ಇದ್ದಾಗ ಇಡೀ ಕುಟುಂಬ 30-40 ಜನ ಇದ್ದಾಗೆಲ್ಲ ನಮ್ಮ ಶಂಕರನಾರಾಯಣನನ್ನು ನೋಡ್ಕೊತಿದ್ದ. ಅವನು ಮೃದಂಗ ಕಲಿತಿದ್ದ. ಇನ್ನೊಬ್ಬಣ್ಣ ಪ್ರಭಾಕರ ಅಂತ, ಅವನು ನೃತ್ಯ ಕಲಿತಿದ್ದ, ಭರತನಾಟ್ಯ ಕಲಿತಿದ್ದ. ಅವನು ಸ್ವಲ್ಪ ಸಾಹಿತ್ಯದ ಗುಂಗಿತ್ತು. ಹೀಗೆಲ್ಲ ಆಗಿ ಸಂಗೀತ ಅನ್ನೋದು ನಾನು ಕಲಿಬೇಕಂತ ಭಾಳ ಪ್ರಯತ್ನಪಟ್ಟೆ. ವೋಕಲ್ಲು ಅದೆಲ್ಲ ಪ್ರಯತ್ನಪಟ್ಟೆ. ಬಟ್ ಒಂದು ಮಾತಿದೆ, ಸಾಧ್ಯತೆ ವಿತ್ತಂ ಬಾಧ್ಯತೆ ವಿದ್ಯಂ ಅಂತ. ಬಾಧ್ಯತೆ ವಿತ್ತಂ, ಬಾಧಿಸ್ಬೇಕು. ಹಣ ಬರಬೇಕಾದ್ರೆ, ಕೊಟ್ಟು ಹಣ ಬರಬೇಕಾದ್ರೆ ಬಾಧಿಸ್ಬೇಕು. ಸುಳ್ಳು ಹೇಳ್ಬೇಕು, ಕೊಡು ನಮ್ದು ಕೊಡು ಅಂತ. ಸಾಧ್ಯತೆ ವಿದ್ಯಂ ಅಂತಾರೆ. ಯಾವುದೇ ವಿದ್ಯೆ ಬರಬೇಕಾದ್ರೆ ಸಾಧನೆ ಮಾಡಬೇಕು. ನಾನು ಸರಿಯಾಗಿ ಸಾಧನೆ ಮಾಡೋಕ್ಕಾಗಲಿಲ್ಲ, ಆದರೂ ಸಂಗೀತ ಇಷ್ಟ. ಈ ಸಂಗೀತ ಇಷ್ಟ ಆಗಿ ಇನ್ನೊಂದು ಕಾರಣ, ನಮ್ಮ ಮನೆಯಲ್ಲಿದ್ದ ನಮ್ಮ ತಂದೆ ಹಾಡ್ತಾ ಇದ್ದದ್ದು, ಮತ್ತೊಂದು ವಾತಾವರಣ. ಆಗಿನ ಕಾಲ ನಾನು ಬಾಲಕನಾಗಿದ್ದಾಗ ಬೆಂಗಳೂರಿನಲ್ಲಿ ಹರಿಕತೆಗಳು, ಗಣಪತಿಗೆ ಉತ್ಸವಗಳು, ಅಲ್ಲೆಲ್ಲ ಎಂತೆಂಥ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಸಂಗೀತ. ಹಾಗಾಗಿ ನಾನು ಹಾಡಬೇಕು ಅಂತ. ನಮ್ಮ ಮಕ್ಕಳು ಅಫ್ಕೋರ್ಸ್ ಸಂಗೀತ ಸ್ವಲ್ಪ ಕಲಿತರು, ಅವರು ಮುಂದುವರಿಸಲಿಲ್ಲ. ಆ ಸಮಯದಲ್ಲಿ ನಮ್ಮ ಗೆಳೆಯರಿಂದ ಒಂದು ರಿದಮ್ಗೋಸ್ಕರ ಒಂದು ಹಾರ್ಮೋನಿಯಂ ತೊಗೊಂಡೆ. ಹಳೆ ಹಾರ್ಮೋನಿಯಂ ನೋಡಿ, ಸಖತ್ತಾಗಿದೆ. ಯಾವಾಗಲೂ ಸಂಗೀತ ಪ್ರಾರಂಭದಲ್ಲಿ ಸಾ ಪಾ ಸ ಅಂತ ಹಾಡ್ತಾರೆ. ಸಾ ಪಾ ಸ, ಅದೇ ಶ್ರುತಿ. ಅದು ಈ ಸಂದರ್ಭ ಒಂದು ತಮಾಷೆ ಹೇಳ್ಬಿಡಲ್ಲ ನಿಮಗೆ. ಇದ್ರ ಮೇಲೆ ನನ್ನ ಫೋನ್ ನಂಬರ್ ಇದೆ, ದೂರವಾಣಿ ಸಂಖ್ಯೆ ರಾಮಕೃಷ್ಣ ಅಂತ ಹಾಕಿದ್ದಾರೆ. ಯಾಕೆ? ಇದು ಭಾಳ ವಿಶೇಷ. ಆ ಕೋಟನ್ನು ನಾನು ಜಾಸ್ತಿ ಧಾರಾವಾಹಿ ಉಪಯೋಗಿಸ್ದಂಗೆ ಇದನ್ನು ರಿಪೇರಿ ಕೊಟ್ಟಿದ್ದೆ ಜಾಸ್ತಿ. ಯಾಕೆಂದರೆ ಈ ಇನ್ಸ್ಟ್ರೂಮೆಂಟ್ಗಳನ್ನು ನಾನು ಸದಾಕಾಲ ನುಡಿಸಿರ್ಬೇಕು, ದಿನ ನುಡಿಸ್ಬೇಕು. ಆವಾಗಲೇ ಅದು ಹಾಳಾಗೋದಿಲ್ಲ. ನಾನು ಸುಮ್ಮನೆ ಮೂಲೆಯಲ್ಲಿ 6 ತಿಂಗಳು 7 ತಿಂಗಳು ಇಟ್ಟರೆ ರಿಪೇರಿ. ಅವನು ನನ್ನ ನಂಬರ್ ಪರ್ಮನೆಂಟಾಗಿ ಬರೆದ್ಬಿಡ, ಸರ್ ಮತ್ತೆ ಯಾವಾಗ ರಿಪೇರಿ ಬರ್ತೇನೆ ಅಂತಾನೆ. ಅದರಿಂದ ಸಾಧ್ಯತೆ ವಿದ್ಯಂ, ಸಾಧನೆ ಮಾಡಬೇಕು. ಜೊತೆಗೆ ನಾನು ITL ಕಾರ್ಖಾನೆಯಲ್ಲಿದ್ದಾಗ ಅಲ್ಲಿ ಒಬ್ಬರು ಪಾರ್ವತಿ ಸುತ ಅಂತ, ಆಗಿನ ಕಾಲಕ್ಕೆ ಅವರೇ ಪಾರ್ವತಿ ಸುತ, ನೆನ್ನೆಂದು ಅವ್ರದ್ದೊಂದು ಕಾರ್ಯಕ್ರಮ ಇತ್ತು. ಅವರೇ ನಾಟಕ ರಚನೆ ಮಾಡೋರು, ಗೀತೆಗಳನ್ನ ರಚನೆ ಮಾಡೋರು, ಗೀತೆಗಳನ್ನ ಸಂಯೋಜನೆ ಮಾಡಿ ಹಾಡೋರು. ಅವರು ಸಿ ಅಶ್ವಥ್ ಕೇಳಿದ್ದೀರಿ. ನಮ್ಮ ನಾಟಕಗಳಿಗೆ ಸಿ ಅಶ್ವಥ್ ಸ್ವತಃ ಹಾಡೋರು. ನಾವು ಅವ್ರು ಹಾಡ್ತಾ ಇದ್ರೆ ನಾವು ಅದಕ್ಕೆ ನೃತ್ಯ ಮಾಡೋವು. ಸೊ ಇವೆಲ್ಲ ಸಂಗೀತ ಪ್ರಭಾವ ಬೀರಿ ನಾನು ಸಂಗೀತ ಕಲಿಬೇಕು ಅಂತ ಸುಮ್ಮನೆ ಒಂದು ಸ್ವರ ಸ್ಥಾನಕ್ಕೆ ಮಾಡಿಕೊಂಡೆ. ಅದರಲ್ಲಿ ಸುಮ್ಮನೆ ಒಂದು ಸಣ್ಣದ ಇದನ್ನು ತೋರಿಸ್ತೀನಿ, ಹಾಡ್ತೀನಿ. ಅದಕ್ಕೆ ಮುಂಚೆ ಈ ಧ್ವನಿ ಗೊತ್ತಾ? ಇದು ಭಾಳ ಪ್ರಸಿದ್ಧ ಧ್ವನಿ. ಇದು ಶಿವರಂಜನಿ ರಾಗದಲ್ಲಿದೆ. ಕಂಡಿಡಿದ ಇದೆ ಅದು. ಇದು ಏನು ಅಂತ ಗೊತ್ತಾಯ್ತಾ? ರೇಡಿಯೋದಲ್ಲಿ ಬರ್ತಾ ಇದೆ. ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಅಂತ. ಜರ್ಮನಿಯ ಸಂಗೀತಗಾರ ಇದನ್ನು ಟ್ಯೂನ್ ಮಾಡ್ತಾನೆ. ಶಿವರಂಜನಿ ರಾಗದಲ್ಲಿದೆ. ಆಲ್ ಇಂಡಿಯಾ ರೇಡಿಯೋಗೆ? ಹೌದು ಹೌದಾ? ಹೌದು. ಹಾಂ, ಸಾಕಷ್ಟು ಕಲ್ತಿದ್ದೀನಿ. ಅಣ್ಣ ಅವ್ರ ಹಾಡುಗಳು ಎಲ್ಲ ಸಂದರ್ಭ ಬಂದಾಗ ಹಾಡ್ತೀನಿ. 1-2 ಹಾಡು ನನಗೆ ತುಂಬ ಕಾಡಿಸುತ್ತೆ. ಸುಮ್ಮನೆ ಒಂದು ಚರಣ ಹೇಳ್ತೀನಿ. ದಯವಿಟ್ಟು ಅಡಿ ಸರ್. ನಮ್ಮ ಮಾಸ್ತಿ ಅವ್ರು ಬರ್ತಕ್ಕಂಥ ಕಾಕನಕೋಟೆ ನಾಟಕದ ಅದರಲ್ಲಿ ಸಿ ಅಶ್ವಥ್ ಅವರು. ಆ ಕಾಕನಕೋಟೆ ನಾಟಕದಲ್ಲಿ ಸಿ ಅಶ್ವಥ್ ಹಿನ್ನೆಲೆಯಲ್ಲಿ ಹಾಡ್ತಾರೆ. ಅದಕ್ಕೆ ಲೋಕೇಶ್, ಅದ್ಭುತ ನಟ, ಅವರು ಲಿಪ್ ಮೂಮೆಂಟ್ ಕೊಡ್ತಾರೆ. ಆ ಹಾಡು ಹೀಗೆ ಶುರುವಾಗುತ್ತೆ. ದಿನ ದಿನ ಸಂಪಂಗಿ ಇರುವಂತಿ ಮಲ್ಲಂಗಿ ಮೊಲ್ಲೆ ಅದರ ತಂಗಿ ಅರಳುವುದು ಅಲ್ಲಿ. ಎಲ್ಲಿ ಕೊಂಬಿನ ಸಲಗ ಹೆಣ್ಣಾನೆ ಮರಿ ಬಳಗ ಬೆಳುತಿಂಗಳಿನ ತಳಗ ನಡೆಯುವುದು ಅಲ್ಲಿ. ಈ ಥರ
ಸಿ ಅಶ್ವಥ್ ಹಾಡ್ತಾರೆ ಪ್ರಾರಂಭದಲ್ಲಿ, ಅದು ನಾಟಕ ಆರಂಭ ಆಗುತ್ತೆ. ಇನ್ನೊಂದು ನನಗೆ ಚಲನಚಿತ್ರರಂಗದಲ್ಲಿ ಇನ್ನೊಂದು ಹಾಡು ಕಾಡಿಸಿದ ಹಾಡು ಮೊಹಮ್ಮದ್ ರಫಿ, ತಾವು ಕೇಳಿದಿರಿ, ತುಂಬ ದೊಡ್ಡ ಕಲಾವಿದರು, ಈ ಪ್ರಪಂಚದ ತನಕ ಅವ್ರ ಹಾಡುಗಳಿರುತ್ತೆ. ಅವರು ಕನ್ನಡ ಚಿತ್ರಕ್ಕೆ ಒಂದೇ ಒಂದು ಹಾಡು ಹೇಳಿದ್ದಾರೆ, ಅದನ್ನು ಹಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಹಾಡು ಮುಕ್ತಾಯ ಹಿಂಗಾಗುತ್ತೆ, ಸಿ ಅಶ್ವಥ್, ಕಾಕನಕೋಟೆ. ಎಲ್ಲಿ ಕರಿಸಿರಿ ಗಂಧ ಮರ ಬೆಳೆದು ತಾ ಮುಂದ ಮಾದೇಶ್ವರಗೆ ಚಂದ ಮೆಚ್ಚುವುದು ಅಲ್ಲಿ. ನಮ್ಮ ಮೊಹಮ್ಮದ್ ರಫೀದ್ ಒಂದು ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ಕೆ ಎಸ್ ಅಶ್ವಥ್, ರಾಜಾ ಶಂಕರ್ ಅವರು ನಡೆಸಿದ ಚಂದ್ರಕಲಾ ಅಂತ, ಅದರಲ್ಲಿ ನಾಯಕಿ. ಬಹಳ ವಿಶೇಷವಾದ ಸಿನಿಮಾ ಅದು. ನಾನು ಅದೇ ಹೆಸರಿಟ್ಕೊಂಡು ನನ್ನ ಪ್ರಥಮ ಕತೆ ಕೂಡ ಒಂದೇ ಬಳ್ಳಿ ಹೂಳು ಅಂತ ಆಗಿನ ಕಾಲ ಜನಪ್ರಗತಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಆ ಟೈಟಲನ್ನು ಕದ್ದಿದ್ದೆ ಅಂದರೆ ಅದು ಅಷ್ಟು ಇನ್ಫ್ಲೂಯೆನ್ಸ್ ಆಯಿತು. ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ಹಿಂಗೆ ಶುರುವಾಗುತ್ತೆ ಅದು ಪಲ್ಲವಿ. 3 ಚರಣಗಳಿದೆ. ಮೊದಲನೇ ಚರಣ, ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ, ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರು ಇಲ್ಲ, ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ, ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ, ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ. ಈ ಥರ ಬರುತ್ತೆ. ಭಾಳ ಅದ್ಭುತವಾದ ಕಾಡ್ಸೋ ಹಾಡು ಸರ್. ಎಷ್ಟು ಚೆನ್ನಾಗಿ ಹಾಡ್ತೀರಿ ಸರ್ ನೀವು. ನೀವು ದೊಡ್ಡ ಮಾತು. ಇಲ್ಲ ತುಂಬ ಚೆನ್ನಾಗಿ ಹಾಡ್ತೀರಿ. ಇಲ್ಲಲ್ಲ, ರಂಗಭೂಮಿ ಇದೊಂದು ಶಕ್ತಿ ಇದೆ ನಿಮ್ಗೆ. ರಂಗಭೂಮಿ ಎಲ್ಲವನ್ನೂ ಕಲಿಸ್ಕೊಡುತ್ತೆ ಸರ್. ರಂಗಭೂಮಿ ಇಂಗ್ಲೀಷ್ ಪದ ಉಪಯೋಗಿಸೋದಂದರೆ ಅಲ್ಟಿಮೇಟ್. ಇತ್ತೀಚೆಗೆ ನಾವು ರಂಗಭೂಮಿ ಅಂತ ಬಂದಾಗ ನನಗೆ ಬಾಲ್ಯದಿಂದಲೇ, ಯಾಕೆಂದರೆ ನಮ್ಮ ತಂದೆಯವರು ಹರಿಕತೆ, ಆಮೇಲೆ ನಾನು ಬೆಳೆದ ಹಳ್ಳಿಗಳ ಕಡೆ ಬಯಲಾಟ, ದೊಡ್ಡ ಆಟ ಇವೆಲ್ಲ ಪರಿಣಾಮ ಬೀರ್ತದೆ. ನನ್ನ ಜೊತೆಗೆ ಅಭಿನಯ ನನ್ನ ಕಾಡುತ್ತೆ. ಬರವಣಿಗೆ ಒಂದು ಕಡೆ ಆದರೂ ಅಭಿನಯ ನನ್ನ ತುಂಬ ಕಾಡ್ಸಕ್ಕೆ ಶುರುವಾಯಿತು. ಸೂಪರ್ ಸರ್, ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಗುರುಗಳಿಗೆ, ರಾಮಕೃಷ್ಣಯ್ಯ ಗುರುಗಳಿಗೆ ಅನಂತ ಧನ್ಯವಾದಗಳು. ಅವ್ರದ್ದು ಬಹುಮುಖ ಪ್ರತಿಭೆ. ಅವರೇ ಪ್ರಾರಂಭದಲ್ಲಿ ಹೇಳಿದಾಗೆ ದಶಾವತಾರಿಗಳು ರಾಮಕೃಷ್ಣಯ್ಯ. ಧನ್ಯವಾದ ನಾನು ಹೇಳಬೇಕು. ಯಾಕೆಂದರೆ ನೀವು ಮಾಡ್ತಿರೋ ಕೆಲಸ ಇವತ್ತಿನ ಯುಗದಲ್ಲಿ, ಈ ತಾಂತ್ರಿಕ ಯುಗದಲ್ಲಿ, ಕಲಾ ಮಾಧ್ಯಮದ ಹೆಸರಲ್ಲಿ ಇಡೀ ಕನ್ನಡ ನಾಡು, ಕನ್ನಡಿಗರ ಪ್ರತಿಭೆಗಳನ್ನು ತೋರಿಸ್ತಾ ಇದ್ದೀರಿ. ನಂದು ಒಂದು ಭಾಗ್ಯ ಅನ್ಕೋತೀನಿ. ಈ ಸಂದರ್ಭದಲ್ಲಿ ನನ್ನ ಈ 2 ಪುಸ್ತಕಗಳು ಬಿಡುಗಡೆಗೆ ಸಿದ್ಧವಾಗಿದೆ. ಒಂದು ಸುಬ್ರಾಯಿ ಮದುವೆ ಊಟ ಅಂತ, ಇದು ಹಾಸ್ಯ ಸಂಕಲನ. ವೆರಿ ನೈಸ್. ಆಮೇಲೆ 7 ಮನೆ ಆಟ ಅಂತ ತುಂಬ ವಿಭಿನ್ನ ಕಥೆಗಳು ಅಂತ ಸಣ್ಣ ಕಥೆಗಳಿದೆ. ಇದನ್ನು ಈ ಸಂದರ್ಭದಲ್ಲಿ ನಿಮಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಗುರುಗಳ ಆಶೀರ್ವಾದ. ಆಶೀರ್ವಾದ ಏನಿಲ್ಲ. ಅವರು ನಟ, ನಿರ್ದೇಶಕ, ರಂಗಭೂಮಿಯವರು, ಸಿನಿಮಾದವರು, ಧಾರಾವಾಹಿಯವರು, ITI ಎಂಪ್ಲಾಯಿ, ವಕೀಲರು, ಎಲ್ಲಕ್ಕಿಂತಲೂ ಬಹಳ ನನಗೆ ತೃಪ್ತಿ ಕೊಟ್ಟಂಥ ಖುಷಿಯಾದ ಸಂಗತಿ ಏನು ಗೊತ್ತಾ, ಅವರು ಒಂದು ರೀತಿ ಹವ್ಯಾಸದ ರೀತಿಯಲ್ಲಿ ತಗೊಂಡು ಕನ್ನಡ ಬರದ ಬೇರೆ ಬೇರೆ ಭಾಗಗಳಿಂದ ಬರುವ ಸಂಸ್ಥೆಗಳ ಉದ್ಯೋಗಿಗಳಿಗೆ, ಕನ್ನಡೇತರರಿಗೆ ಅಂತ ಕರಿಬೋದು, ಎಸ್ಪೆಷಲಿ ಸಂಸ್ಥೆಗಳು ಅಥವಾ ಇತ್ಯಾದಿ ಹೋಗಿ
ಮೂರು ತಿಂಗಳ ಸಮಯ ತಗೊಂಡು ಕನ್ನಡ ಕಲಿಸ್ತಾರಲ್ಲ, ತಾಳ್ಮೆಯಿಂದ ಕನ್ನಡ ಕಲಿಸಿ ಅವ್ರನ್ನ ಕನ್ನಡದಲ್ಲಿ ಕವನ ಬರೆಯೋ ಹಂತಕ್ಕೆಲ್ಲ ತಂದಿದ್ದಾರೆ. ಅದನ್ನು ಬಹಳ ಸಂತೋಷ ಆಯ್ತು. ನೋಡಿ ಎಷ್ಟೊಳ್ಳೆ ಮಾತದು. ಅಂದರೆ ನಾವು ಕೂತ್ಕೊಂಡು ಕನ್ನಡ ಉಳಿಸಿ ಕನ್ನಡ ಹೋರಾಟ ಅಂತ ಮಾತಾಡ್ತೀವಲ್ಲ, ನಿಜವಾಗ್ಲೂ ಕನ್ನಡ ಕಲಿಸೋ ಮೂಲಕ ನಿಜವಾಗ್ಲೂ ಕನ್ನಡವನ್ನು ಮುಂದುವರಿಸ್ತಿರುವಂತಹ ತುಂಬ ದೊಡ್ಡ ಪರಂಪರೆ, ನಿಜವಾದ ಕನ್ನಡ ಉಳಿಸೋ ಕೆಲಸನ ನಮ್ಮ ಸರ್ ಮಾಡ್ತಿದ್ದಾರೆ. ಭಾಳ ಒಳ್ಳೆ ಕಲಾವಿದರು, ತಾವೆಲ್ಲರೂ ನೋಡಿರ್ತೀರಿ. ಕಲಾ ಮಾಧ್ಯಮದ ಜೊತೆಗೆ ಮುಕ್ತವಾಗಿ ಮಾತನಾಡಿದ್ರು. ಸೊ ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ, ಕಲಾ ಮಾಧ್ಯಮದ ಎಲ್ಲ ವೀಕ್ಷಕ ಪ್ರಭುಗಳ ಪರವಾಗಿ ಸರ್ ಬಹಳ ಧನ್ಯವಾದ ತಮಗೆ. ನೀವು ಅಷ್ಟೇ ಬಿಡುವು ಮಾಡಿಕೊಂಡು, ಯಾಕೆಂದರೆ ನೀವು ಸಂಚಾರಿಗಳು, ಇಡೀ ಕರ್ನಾಟಕ ಮೂಲೆ ಸುತ್ತ, ನೀವು ದೂರವಾಣಿಗೆ ಕರೆ ಸಿಗಲ್ಲ, ಅಷ್ಟು ಹೀಗೆ ಇರಲಿ, ಹೀಗೆ ಇನ್ನೂ ಹೆಚ್ಚು ಕಾಲ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿ ನಮ್ಮ ಇಡೀ ಕರ್ನಾಟಕವನ್ನು ಇಡೀ ಜಗತ್ತಿಗೆ ತೋರಿಸಿ, ಕನ್ನಡ ಪ್ರತಿಭೆಗಳನ್ನ ತೋರಿಸಿ, ನಿಮಗೆ ಇನ್ನೊಂದು ಉಡುಗೊರೆ ಕೊಡಬೇಕು. ನಿಲ್ಲಿ ಕೊಡ್ರಿ ಸರ್. ಗುರುಗಳು ಏನು ಕೊಟ್ಟರು ಆಶೀರ್ವಾದವೇ. ಅಬ್ಬಾ, ಇದು ಬಹಳ ವಿಶೇಷವಾದ ನಾಳು ತೋರುಗೆ ಕ್ಯಾಲೆಂಡರ್ ಎಲ್ಲರೂ ಮನೆಗಳಲ್ಲಿ ಇದ್ದರೆ ಕನ್ನಡ ನಾಳು ತೋರುಗೆ. ಇದು ನನಗೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಯಾಕೆ ಗೊತ್ತಾ, ಪ್ರತಿ ತಿಂಗಳು ಯಾರ್ಯಾರ ವಿಶೇಷ ವ್ಯಕ್ತಿತ್ವಗಳ ವಿಶೇಷ ಇದೆ ಅಂತ ನೋಡ್ಕೊಂಡು ನಾವು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್ ಭಾಳ ಧನ್ಯವಾದ ತಮಗೆ, ಭಾಳ ಪ್ರೀತಿಯಿಂದ ಸ್ವೀಕರಿಸಿ. ನಮ್ಮ ರವಿರಾಜ್, ನಿಮಗೂ ಕೂಡ ಅನಂತ ಧನ್ಯವಾದಗಳು. ನಮ್ಮನ್ನು, ಯಾಕೆಂದರೆ ನಾವು ಇನ್ನೂ ಪ್ರಸಾದನ ಮಾಡ್ಕೊಂಡಿಲ್ಲ, ಚೆನ್ನಾಗಿ ತೋರಿಸಿಯಪ್ಪ ನೀವು. ಯಾಕೆಂದರೆ ಇವರ ಪ್ರತಿ ಮುಂದೆ ನಾವು ಕುಬ್ಜರಾಗ್ಬಿಡ್ತೀವಿ ನೋಡಿ, ಪರಮೇಶ್ವರ ಮುಂದೆ ನಮ್ಮನ್ನು ಕುಬ್ಜರ ಮಾಡಿ ಸ್ವಲ್ಪ ಬ್ರೈಟಾಗಿ ತೋರಿಸಿ. ದೊಡ್ಡ ಮಾತಾಡ. ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವತ್ತು ಗೌರವ, ಒಳ್ಳೆ ಭಾವನೆ ಇರುತ್ತೆ ಅಂತ ನೀವು ತಿಳ್ಕೊಂಡ್ರೆ ಸಾಕು, ನಾನು ಇನ್ನು ಬರ್ತೇನೆ. ಕನ್ನಡದ ಬಗ್ಗೆ ಇಷ್ಟೆಲ್ಲ ಹೇಳಿದ್ನಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಅದು ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಸಂಸ್ಥೆ. 3.5 ಲಕ್ಷಕ್ಕೂ ಮೀರಿದಂಥ ಆಜೀವ ಸದಸ್ಯರಿರ್ತಕ್ಕಂಥ ಏಕೈಕ ಸಂಸ್ಥೆ ಇಡೀ ವಿಶ್ವದಲ್ಲೇ ಇಲ್ಲ. ಮಹಾರಾಜರ ಕಾಲದಲ್ಲಿ ಅದು ಸಂಸ್ಥಾಪನೆ 1915 ಆಗಿದ್ದು. ಇದು ನಂಗೆ ಸಂಪರ್ಕ ಬರಲಿಕ್ಕೆ ಕಾರಣ, ಒಬ್ಬರು ಕನ್ನಡ ಪರ ಹೋರಾಟಗಾರ್ತಿ ಭಾರತಿ ಎಂ ಪ್ರಕಾಶ್ ಅಂತ ಇದ್ದಾರೆ. ಅವ್ರ ಮನೆ ಮಾತು ತೆಲುಗಾದರೂ ಕನ್ನಡದ ಉಸಿರಾಡ್ತಾರೆ. ಅವರು ಯಾವುದೋ ಒಂದು ನಮ್ಮ ಸಭೆ ಇದರಲ್ಲಿ ಪರಿಚಯ ಆಗಿ ಅವರು ನನಗೆ ಪರಿಷತ್ತಿಗೆ ನಿಕಟ ಸಂಪರ್ಕ ಬರೋ ಥರ ಮಾಡಿದ್ರು. ಆ ಮನೋಬಲಿಗಾರ ಕಾಲದಲ್ಲಿ ಅವರು ನನ್ನ ಪ್ರತಿಭೆ ನೋಡಿ 5 ವರ್ಷಗಳ ಕಾಲ ಅಲ್ಲಿ ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡೋ ಒಂದು ಯೋಗ ಬಂದಿತ್ತು. ಈ ನಿರೂಪಣೆ ವಿಷಯ ಬಂದಾಗ ನನಗೆ ಈವನ್ ಸರ್ಕಾರದವರು ಕೂಡ ಇವತ್ತು ನನ್ನ ಕರೆಸಿ ನಿರೂಪಣೆ ಎಲ್ಲ ಮಾಡ್ತಾರೆ. ಇದೊಂದು ವಿಷಯ ಅಂತ ಮಾತ್ರ ಹಂಚ್ಕೋಬೇಕು ಅಂತ ಮಾಡಿ. ಇಡೀ ವಿಶ್ವದಲ್ಲಿ ಕನ್ನಡಕ್ಕೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ. ಲಿಪಿ ಮತ್ತು ನುಡಿ ಎರಡೂ ಒಂದೇ ಇರೋದು ನಮ್ಮ ಕನ್ನಡದಲ್ಲಿ. ಹೌದಾ? ಹೌದು. 2000 ವರ್ಷಕ್ಕೂ ಮಿಗಿಲಾದ ಇತಿಹಾಸ ಇರತಕ್ಕಂಥ ನಮ್ಮ ಕನ್ನಡ, ಆ ಭಾಷೆ ಭಾಳ ವಿಶೇಷ. ಅದರ ಉಚ್ಚಾರಣೆ ಒಂದು ಭಾಳ ಚಂದ. ಇದು ಕನ್ನಡ ಅನ್ನೋದು ದ್ರಾವಿಡ ಭಾಷೆಯ ಮೂಲ. ದ್ರಾವಿಡ ಭಾಷೆಯ 5-6 ಭಾಷೆಗಳಲ್ಲಿ ತೆಲುಗು, ತಮಿಳು, ಕನ್ನಡ, ಮಲಯಾಳ ಮತ್ತು ತುಳು ಇವೆಲ್ಲ ದ್ರಾವಿಡ ಭಾಷೆಗಳು. ಕನ್ನಡಕ್ಕೆ ಹೆಚ್ಚು ಸಂಸ್ಕೃತ ಪ್ರಭಾವ ಆಗಿರೋದ್ರಿಂದ ಅದು ಕನ್ನಡ ತುಂಬ ಮತ್ತಷ್ಟು ಶ್ರೀಮಂತವಾಗಿದೆ. ಕನ್ನಡದ ವಿಷಯ ತಗೊಂಡಾಗ ಕನ್ನಡ ಸಾಹಿತ್ಯ ಇಡೀ ವಿಶ್ವಕ್ಕೆ ಪ್ರಸಿದ್ಧ. ಕನ್ನಡ ಚಲನಚಿತ್ರ, ಸಂಗೀತದಲ್ಲಿ ಕರ್ನಾಟಕ ಸಂಗೀತ ಅಂತಲೇ ಬಂದಿದೆ. ಹೀಗಾಗಿ ಕರ್ನಾಟಕ, ಕನ್ನಡ ತುಂಬ ದೊಡ್ಡದು. ಕನ್ನಡಿಗರು ಸ್ನೇಹಜೀವಿಗಳು, ಪರಸ್ಪರ ಸ್ನೇಹಜೀವಿಗಳು. ಅದಕ್ಕೆ ಸ್ನೇಹಿತರ ಬಗ್ಗೆ ಹೇಳ್ಬೇಕಾದ್ರೆ ಕನ್ನಡದಲ್ಲೇ ಒಂದು ಒಳ್ಳೆಯ ಮಾತಿದೆ, ಜೀವನವೆಂಬ ಬೆಂಗಾಡಿಗೆ ಸ್ನೇಹಿತನೇ ತಂಗಾಳಿ. ಅಬ್ಬಾ ಅಲ್ವಾ? ದೊಡ್ಡ ಕವಿಗಳು ಹೇಳಿದ್ದಾರೆ, ಕನ್ನಡಕ್ಕಾಗಿ ಕೈ ಎತ್ತು ಕಲ್ಪವೃಕ್ಷ ಆಗುತ್ತೆ ಅಂತ. ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕನ್ನಡದ ಉಸಿರಾಡಿರು, ಕನ್ನಡದಲ್ಲೇ ಬಾಳಿಸು, ಜೀವಿಸು. ಧನ್ಯವಾದ ಸರ್, ಧನ್ಯವಾದ ಗುರುಗಳಿಗೆ ಧನ್ಯವಾದ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ಲ ಕನ್ನಡಿಗರ ಮೇಲೂ ಇರಲಿ, ಎಲ್ಲ ಒಳ್ಳೆ ಕೆಲಸ ಮಾಡೋರ ಮೇಲೂ ಖಂಡಿತ ಒಳ್ಳೆಯದಾಗಲಿ. ದೇವಾಗಿ ಬಸವಿಗಾನದ ಹಕ್ಕಿ ಹಾಡಿ ಮುಕ್ತ ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.